ಯೂಟ್ಯೂಬ್ ಚಾನೆಲ್ ನಲ್ಲಿ ಶ್ರೀಮತಿ ಅನಿತಾ ಸಾರಾ ಮಹೇಶ್ ಅವರು ಹಾಡಿರುವಂತಹ ಗೀತೆಯನ್ನ ವಿಶೇಷವಾಗಿ ನಿಮ್ಮನ್ನ ತಲುಪುವಂತಹ ಪ್ರಯತ್ನದೊಂದಿಗೆ ಈ ಒಂದು ಕಾರ್ಯಕ್ರಮದ ಪ್ರೆಸ್ ಮೀಟ್ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ. ಹಾಗಾಗಿ ತಮ್ಮೆಲ್ಲರ ಸಹಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಬೇಕು. ಇವತ್ತಿನ ಕಾರ್ಯಕ್ರಮ ವಿಶೇಷವಾಗಿ ಕೂಡಿದೆ. ಅದರಲ್ಲೂ ಹೆಣ್ಮಕ್ಳಿಗೆ ಒಂದು ಅದ್ಭುತವಾದಂತಹ ಒಂದು ಮಾರ್ಗದರ್ಶನ ಕಾರ್ಯಕ್ರಮ ಅಂತಾನೂ ಹೇಳ್ಬೋದು, ಒಂದು ಎಕ್ಸಾಂಪಲ್ ಅಂತಾನೂ ಹೇಳ್ಬೋದು, ಉದಾಹರಣೆಯ ಕಾರ್ಯಕ್ರಮ ಅಂತಾನೂ ಹೇಳ್ಬೋದು. ನಾನು ಅನಿತಾ ಮೇಡಮ್ ಬಗ್ಗೆ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಒಂದು ಪೀಠಿಕೆಯನ್ನ ನಿಮ್ಮೆಲ್ಲರಿಗೂ ಹೇಳಲೇಬೇಕು, ಯಾಕಂದ್ರೆ ಇದು ಅನಿವಾರ್ಯ ಅನ್ನೋದು ನನ್ನ ಭಾವನೆ. ಶ್ರೀಮತಿ ಅನಿತಾ ಅವರು ಸಾರಾ ಮಹೇಶ್ ಅವರನ್ನ ವಿವಾಹ ಆಗೋಕ್ಕಿಂತ ಮುನ್ನ ಒಂದು ಅದ್ಭುತವಾದಂತಹ ಗಾಯಕಿ, ಸಂಗೀತವನ್ನ ಕೂಡ ಅಭ್ಯಾಸ ಮಾಡಿದ್ರು. ಅದಾದ ನಂತರ ಎಲ್ಲರ ಹೆಣ್ಣು ಮಕ್ಕಳ ಜೀವನದಲ್ಲಿ ಯಾವ ರೀತಿ ಇರುತ್ತೆ, ಮದುವೆ, ಮಕ್ಕಳು, ಕುಟುಂಬ, ಜವಾಬ್ದಾರಿ. ಇನ್ನು ನಮ್ಮ ಸಾರಾ ಮಹೇಶ್ ಅವರು ಪಬ್ಲಿಕ್ ಆದ್ರೆ ಜನರ ಜೊತೆಗೆ ಸಾಕಷ್ಟು ಸಮಯ ಬೆರೀಬೇಕಾಗಿರೋದ್ರಿಂದ ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನ, ಮಕ್ಕಳ ಜವಾಬ್ದಾರಿಯನ್ನ ಅನಿತಾ ಅವರು ವಹಿಸ್ಕೊಳ್ತಾರೆ. ಅಲ್ಲಿ ಎಲ್ಲೋ ಒಂದ್ ಕಡೆ ಸಂಗೀತ ಅಭ್ಯಾಸಕ್ಕೆ ಬ್ರೇಕ್ ಆಗುತ್ತೆ. ಆದ್ರೂ ಕೂಡ ಅವರು MA ಕಂಪ್ಲೀಟ್ ಮಾಡ್ತಾರೆ, ವಿದ್ಯಾಭ್ಯಾಸವನ್ನ ಮದುವೆಯ ನಂತರ ಕಂಪ್ಲೀಟ್ ಮಾಡ್ತಾರೆ. ಸೊ ಮದುವೆ, ಮಕ್ಕಳು, ಈ ಒಂದು ಜವಾಬ್ದಾರಿಯ ನಡುವೆ ಸಂಗೀತಕ್ಕೆ ಅವರು ಹೆಚ್ಚಿನ ಸಮಯವನ್ನ ಕೊಡೋದಕ್ಕೆ ಸಾಧ್ಯವಾಗಲಿಲ್ಲ. ಈಗ ಅವರು ಅವರ ಕುಟುಂಬದಲ್ಲಿ ಸಂಪೂರ್ಣವಾಗಿ ಅವರ ಮಕ್ಕಳ ಬಗ್ಗೆ ನಿಮಗೆ ಗೊತ್ತೇ ಇದೆ. ಒಬ್ರು ಡಾಕ್ಟರ್ MD ಮಾಡಿದ್ದಾರೆ, ಅದರಲ್ಲಿ ಮತ್ತೊಬ್ರು ಇಂಜಿನಿಯರ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಸೊ ಮಕ್ಕಳ ಜವಾಬ್ದಾರಿಯನ್ನ ಇದು ಅವರದೇ ಒಂದು ಅಂದ್ರೆ ಅವರು ಒಂದು ಲೇಯರ್ಗೆ ಬಂದು ನಿಂತಿದ್ದಾರೆ, ಅವರು ಒಂದು ಸ್ಥಾನಕ್ಕೆ ಬಂದು ನಿಂತಿರೋದ್ರಿಂದ ಈಗ ಸ್ವಲ್ಪ ಬಿಡುವನ್ನ ಮಾಡಿಕೊಂಡು ಕಲಿಯೋದಕ್ಕೆ ಸಮಯ ಬೇಕಾಗಿಲ್ಲ, ಕಲಿಯೋದಕ್ಕೆ ಯಾವ ಒಂದು ವಯಸ್ಸಿನ ಒಂದು ವಯಸ್ಸಿನ ಅಡೆತಡೆ ಇರೋದಿಲ್ಲ, ಕಲಿಯೋದಕ್ಕೆ ಒಂದು ಮನಸ್ಸಿರಬೇಕು ಅಂತ. ಆ ಮನಸ್ಸಿದ್ದರೆ ಮಾರ್ಗ ಅನ್ನೋದನ್ನ ಇವತ್ತು ನಮ್ಮ ಮೇಡಮ್ ಅನಿತಾ ಅವರು ಪ್ರೂವ್ ಮಾಡಿದ್ದಾರೆ. ನಿಜಕ್ಕೂ ನಾವು ನಂಬೋದಕ್ಕೆ ಸಾಧ್ಯವಾಗೋದಿಲ್ಲ. ಅವರು ಒಂದು ಸಂಗೀತದ ಮೇಲೆ ಅವ್ರಿಗಿರುವಂತ ಒಲವು, ವೀಣಾ ವಾದ್ಯವನ್ನ ಕೂಡ, ಅವರು ವೀಣೆಯನ್ನು ಕೂಡ ಅದ್ಭುತವಾಗಿ ನುಡಿಸ್ತಾರೆ. 9 ವರ್ಷಗಳು ವೀಣೆಯನ್ನ ಕೂಡ ಅವರು ಕಲ್ತಿದ್ದಾರೆ. ಅಂದ್ರೆ ಸರಸ್ವತಿಯ ಆಶೀರ್ವಾದ ಅವರ ಜೊತೆಗಿದೆ. ಹಾಗಾಗಿ ಉತ್ತಮವಾದಂತಹ ಗೀತೆಗಳನ್ನ ಅವರ ಯೂಟ್ಯೂಬ್ ಚಾನೆಲ್ ಮೂಲಕ ಜನರಿಗೆ ತಲುಪುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಈಗಾಗಲೇ ಅವರು ಸುಮಾರು 50 ಗೀತೆಗಳನ್ನ ಹಾಡಿದ್ದಾರೆ. ನೀವು ನಂಬಬೇಕು, ಭಾವಗೀತೆಗಳಾಗಿರ್ಬೋದು, ಸಿನಿಮಾ ಗೀತೆಗಳಾಗಿರ್ಬೋದು. ಇನ್ನೊಂದು ಸಿನಿಮಾದಲ್ಲಿ ಅವರು ಅದ್ಭುತವಾದಂತಹ ಗೀತೆಗಳನ್ನ ಕೂಡ ಹಾಡಿದ್ದಾರೆ. ಐಟಮ್ ಸಾಂಗ್ ಕೂಡ ಮೇಡಮ್ ಹಾಡಿದ್ದಾರೆ. ಸರ್, ಮೇಡಮ್ ಹಾಡು, ಅವರ ಧ್ವನಿ ಅದ್ಭುತವಾಗಿದೆ. ಸಿನಿಮಾಗಳ ಬಗ್ಗೆ ನಾನು ನಿಮ್ಗೆ ಹೇಳಲೇಬೇಕು. ಸೃಜನ್ ಲೋಕೇಶ್ ಅವರ GST ಮೂವಿ, ಚಂದನ್ ಶೆಟ್ಟಿ ಅವರ ಸಂಗೀತ ನಿರ್ದೇಶನದಲ್ಲಿ ಒಂದು ಗೀತೆಯನ್ನ ಹಾಡಿದ್ದಾರೆ. ಹಾಗೆ ವಿ ಲಕ್ಷ್ಮೀಚಂದ್ರನ್ ಸರ್ ಅವರ ಪ್ಯಾರ್ ಮೂವಿ, ಅಂದ್ರೆ ನಮ್ಮ ಸಂಗೀತ ಮಾಂತ್ರಿಕ, ಅದ್ಭುತವಾದಂತಹ ಗಾಯಕರು, ಜಯೋ ಖ್ಯಾತಿಯ VP ಸರ್ ಅವರೊಟ್ಟಿಗೆ ಡುಯೆಟ್ ಗೀತೆ, ಆ ಗೀತೆ ಪ್ಯಾಥೋ ಸಾಂಗ್ಗೂ ಕೂಡ ಅವರು ಧ್ವನಿಯಾಗಿದ್ದಾರೆ. ಇನ್ನು ಅಕ್ಕ ಮಹಾದೇವಿ ಸಿನಿಮಾ ಡಿಸೆಂಬರ್ ಅಲ್ಲಿ ತೆರೆ ಕಾಣ್ತಾರೆ. ಆ ಒಂದು ಸಿನಿಮಾದಲ್ಲೂ ಕೂಡ ಲಾಲಿ ಗೀತೆಗೆ ಧ್ವನಿಯಾಗಿದ್ದಾರೆ. ಮತ್ತು ಸೆಲೆಬ್ರಿಟಿ ಈ ಒಂದು ಸಿನಿಮಾ ನಮ್ಮ ಯಾರೇ ನೀನು ಚೆಲುವೆ ಸಂಗೀತ ಮೇಡಮ್ ಅವರು, ಸೊ ಅವರು ಅಭಿನಯಿಸಿರುವಂತಹ ಸಿನಿಮಾ, ಇದ್ರಲ್ಲೂ ಕೂಡ ಅವರು ಒಂದು ಲಾಲಿ ಹಾಡನ್ನ ಹಾಡಿದ್ದಾರೆ. 2+ ಅಂತ ಒಂದು ಸಿನಿಮಾ, 2+ ಅನ್ನೋ ಒಂದು ಸಿನಿಮಾದಲ್ಲಿ ಒಂದು ಗೀತೆ 30 ಭಾಷೆಗಳಲ್ಲಿ ಬಂದಿದೆ. ಅದರಲ್ಲಿ ಉರ್ದು ಮಿಕ್ಸ್ ಕನ್ನಡ ಆ ಗೀತೆಯನ್ನ ಮಾಡಿದ್ದಾರೆ. ಜೊತೆಗೆ ಇವತ್ತು ವಿಶೇಷವಾಗಿ ಒಂದು ಗೀತೆಯನ್ನ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಬಿಡುಗಡೆಗೊಳಿಸೋದಕ್ಕೆ ಎಲ್ಲ ತಯಾರಿಯನ್ನ ನಡೆಸಿ ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸಿದ್ದಾರೆ ನಮ್ಮ ಕನ್ನಡ ಸಿನಿಮಾದ ದಿಗ್ಗಜರು, ನಮ್ಮ ಸಾಧು ಕೋಕಿಲ ಸರ್ ಹಾಗೆ V ಮನೋಹರ್ ಸರ್. ತಾವಿಬ್ರು ವೇದಿಕೆ ಮೇಲೆ ಬಂದು ಮೊದಲಿಗೆ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಗೀತೆಯನ್ನ ಬಿಡುಗಡೆಗೊಳಿಸಿ ಗೀತೆಯನ್ನ ನಮ್ಮೆಲ್ಲರೊಟ್ಟಿಗೆ ನೋಡ್ಬೇಕಂತ ನಾವು ಆಶಿಸ್ತಾ ಇದ್ದೀವಿ. ದಯಮಾಡಿ ತಾವಿಬ್ರು ವೇದಿಕೆಗೆ ಆಗಮಿಸ್ಬೇಕು. ಏನಾಗಿದೆ ನಿಮ್ಗೆ ಅಂತ ಕೇಳಿದೆ. ಫಸ್ಟ್ ಬಿಡುಗಡೆ ಮಾಡ್ಬೇಕು, ನೀವೇ ಚಾಲನೆ ಕೊಡಿ. ಏನ್ ಮಾಡ್ಬೇಕು? ಏನಾಗಿದೆ ನನಗೇನಾಗಿದೆ, ಏನಾಗಿದೆ ನನಗೇನಾಗಿದೆ, ನಿಮ್ಗೆ ವಯಸ್ಸಾಗಿದೆ, ನನಗೂ ವಯಸ್ಸಾಗಿದೆ. ಏನಾಗಿದೆ ನಿನಗೆ ಏನಾಗಿದೆ, ಈ ಒಂದು ಹಾಡಿನ ಬಿಡುಗಡೆ. ಶಿವ್ ಸ್ಟಾರ್ಟ್. ಥ್ಯಾಂಕ್ ಯು ಸಾಧು ಕೋಕಿಲ.
ಅಭಿಮಾನ್ ರಾಯ್ ಅಲ್ಲಿರೋರು ಅಂಡ್ ಇಷ್ಟು ವರ್ಷಗಳ ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋದಕ್ಕೆ ನಮಗೆ ಸಾಕಷ್ಟು ದಿನಗಳು ಬೇಕು. ಆದ್ರೆ ನಿಮ್ಮ ಅಭಿಮಾನಿಗಳ ಸಂಖ್ಯೆಯಲ್ಲಿ ಹಾಡಿನ ಬಗ್ಗೆ ಆಮೇಲೆ ಕೇಳ್ತೀನಿ ಸರ್. ಆದ್ರೆ ಅದಕ್ಕೂ ಮುನ್ನ ನಿಮ್ಮ ಅಭಿಮಾನಿಗಳಲ್ಲಿ ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ, ವೆರೈಟೀಸ್ ಆಫ್ ಅಭಿಮಾನಿಗಳಿದ್ದಾರೆ, ನಿಮ್ಮ ಆಕ್ಟಿಂಗ್ ತರನೇ ಸರ್. ಹಾಗಾಗಿ ಇಲ್ಲೊಬ್ರು ಸೈಂಟಿಫಿಕ್ ಅಭಿಮಾನಿ ಇದ್ದಾರೆ. ಫಸ್ಟ್ ಆ ಸೈಂಟಿಫಿಕ್ ಅಭಿಮಾನಿ ನಿಮ್ಗೇನೋ ಸರ್ಪ್ರೈಸಿಂಗ್ ಫ್ಯಾಕ್ಟರ್ ತಗೊಂಡು ಬಂದಿದ್ದಾರೆ, ಅವ್ರನ್ನ ನಾನು ವೇದಿಕೆಗೆ ಕರಿತೀನಿ. ಸೊ ಈಗ ಪ್ಲೀಸ್ ನಮ್ಮ ಮ್ಯಾಜಿಕ್ ರಂಗ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ನಿಮ್ಮ ಸೈಂಟಿಫಿಕ್ ಅಭಿಮಾನಿ, ನೀವು ಯಾವ ತರ ಅಭಿಮಾನಿ ಅಂತ ನಾನು ಕೇಳಿದೆ. ನಾನು ಸೈಂಟಿಫಿಕ್ ಅಭಿಮಾನಿ ಅಂದ್ರೆ ಅದೇನ್ರಿ ಸೈಂಟಿಫಿಕ್ ಅಭಿಮಾನಿ ಅಂದ್ರೆ ನಾನು ಅದನ್ನ ಆಮೇಲೆ ಹೇಳ್ತೀನಿ ಅಂದ್ರು. ನನಗೆ ಗೊತ್ತಾಗುತ್ತೆ ಸೈಂಟಿಫಿಕ್ ಅಂದ್ರೆ ಮೋಸ್ಟ್ಲಿ ನನ್ನ ಇನ್ನೊಂದು 2 ಅಡಿ ಉದ್ದಾಗಿದೆ ಮಾಡ್ಬೋದೇನೋ, ಇನ್ಮೇಲೆ ಮಾಡೋದು ಕಷ್ಟ ಇದೆ. ಗುರುಗಳೇ, ಮೊದಲನೇದಾಗಿ ತಮ್ಮ ಆಶೀರ್ವಾದ ಇರಲಿ. ಯಾಕೆ ಸೈಂಟಿಫಿಕ್ ಅಭಿಮಾನಿ ಅಂತ ರೀಸನ್ ಇದೆ, ತುಂಬಾ ಜನಕ್ಕೆ ಗೊತ್ತಿರುತ್ತೆ. ಮಲಗೋ ಮುಂಚೆ ಕನಿಷ್ಠ ನಾವು 10 ಸೆಕೆಂಡ್ ನಗ್ಲೇಬೇಕು. ನಗ್ಲಿಲ್ಲ ಅಂದ್ರೆ ಆರೋಗ್ಯ ಕೆಡುತ್ತೆ, ಫೇಸ್ ಡಲ್ ಆಗುತ್ತೆ, ಏಜ್ ಬೇಗ ಆಗುತ್ತೆ, ಫ್ಯಾಟ್ ಆಗ್ತೀವಿ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ಗಳಾಗುತ್ತೆ. ಕರ್ನಾಟಕದಲ್ಲಿ ನಾವು 10 ನಿಮಿಷ ಅಲ್ಲ, ದಿನಾ ಪೂರ್ತಿ ನಗ ಕಾರಣ ಯಾರಪ್ಪ ಅದ್ ನಾನು ಹೇಳ್ಬೇಕಾ? ಎಸ್, ಗಂಗಾಧರ ಸಾಧು ಮಹಾರಾಜ್ ಸರ್. ಸೊ ಹಾಗಾಗಿ ನಾನು ಅವರ ಸೈಂಟಿಫಿಕ್ ಅಭಿಮಾನಿ. ದಿನ 10 ನಿಮಿಷ ನೋಡದೆ ಅವರ ವಿಡಿಯೋನ ಮಲಗಲ್ಲ ನಗೋ ಕಾರಣದಿಂದ. ಈಗ ಈ ಮ್ಯಾಜಿಕ್ ರಂಗನಿಂದ ಒಂದು ಪುಟ್ಟ ಮ್ಯಾಜಿಕ್ ತೋರಿಸ್ಬೇಕು ಅಂತ ಅನ್ಕೊಂಡಿದೀನಿ ಸರ್. ತೋರಿಸ್ಬೋದಾ? ಎಸ್, ನಾನು ಎಲ್ಲೇ ಹೋದ್ರು ಫಸ್ಟ್ ಕನ್ನಡದ್ದೇ ಆದ ಮ್ಯಾಜಿಕ್ ಮಾಡ್ತೀನಿ. ಸೊ ಹಾಗಾಗಿ ಕನ್ನಡದೊಂದು ಮ್ಯಾಜಿಕ್ ಮಾಡೋಣ ಅಂತ. ನವೆಂಬರ್ ತಿಂಗಳು ಹಲೋ 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 ಬರ್ತಾ ಇದೆಯಾ? ಓಕೆ, ಎಸ್. ಇಲ್ಲಿ ನನ್ನ ಹತ್ರ ಒಂದು ಕ್ಲಾತ್ ಇದೆ, ಕರೆಕ್ಟಾ? ಈ ಕ್ಲಾತ್ ರೆಡ್ ಎಲ್ಲೋ ಒಟ್ಟಿಗೆ ಇದೆಯಾ, ಬೇರೆ ಬೇರೆ ಇದೆಯಾ? ಎಲ್ಲ ಆನ್ಸರ್ ಮಾಡ್ಬೇಕಪ್ಪ. ಒಟ್ಟಿಗೆ ಇದೆಯಾ, ಬೇರೆ ಬೇರೆ ಇದೆಯಾ? 1 2 3 ಚೂ ಮಂತರಂದ್ರೆ ಸಾಕು, ನಮ್ಮ ಕರ್ನಾಟಕ ಫ್ಲಾಗ್ ಆಗೋಯ್ತು. ಚಪ್ಪಾಳೆ ಬರ್ಬೇಕಪ್ಪ. ಆಶ್ಚರ್ಯ ಪಡ್ತಿದ್ರೆ ಚಪ್ಪಾಳೆ ಹೊಡಿತಾ ಇಲ್ಲ. ಓಕೆ ಗುರುಗಳೇ, ಇದು ನನ್ನ ಕಡೆಯಿಂದ ಒಂದು ಪುಟ್ಟ ಗಿಫ್ಟ್. ಹಾಗೆಯೇ ಏನ್ ಹೇಳಿದ್ರೆ ಒಳ್ಳೆ ಶರ್ಟ್ ಹಾಕೊಂಡ್ ಬರ್ತಾ ಇದ್ದೆ. ಇಲ್ಲ ಇಲ್ಲ ಓಕೆ, ಎಸ್ ಗುರುಗಳೇ, ನೀವು ಕೊಡ್ಬೇಕಂತ ಏನೋ ತಂದಿದ್ದೀನಿ. ಇಲ್ಲೇನಿದೆ? ಖಾಲಿ. ಖಾಲಿ. ಇಲ್ಲೇನಿದೆ? ಖಾಲಿ. ಓಕೆ, ಇದನ್ನ ಹಿಂಗ್ ಕ್ಲೋಸ್ ಮಾಡಿದ್ರೆ ಇದು ಕಪ್ಪು, ನಾನು ಕಪ್ಪು. ಇಲ್ಲ ಗುರುಗಳೇ, ಇಲ್ಲ, ನೀವು ಸುಳ್ಳು ಹೇಳ್ತಿದ್ದೀರಾ. ಪ್ರೂವ್ ಮಾಡ್ಲಾ? ಹಾ. 1 2 3 ಚೂ ಮಂತರ್ ಅಂದ್ರೆ ಸಾಕು. ಓಹೋ. ಏನ್ ಬಂದಿದೆ ಅಂತ ನೀವೇ ನೋಡ್ಬೋದು. ಸೊ ನನ್ನ ಕಡೆಯಿಂದ ಇದೊಂದು ಪುಟ್ಟು ಗಿಫ್ಟ್, ದಯವಿಟ್ಟು ತಾವು ಅರ್ಪಿಸ್ಕೋಬೇಕು ಅಂತ ಕೇಳ್ತಾ ಇದ್ದೀನಿ. ಧನ್ಯವಾದಗಳು. ಏನಿದು, ನನ್ನಲ್ಲಿ ಏನಾದ್ರು ದೋಷ ಇದೆಯೇ? ಓಕೆ ಓಕೆ, ಈಗ ಎಸ್ ಗುರುಗಳೇ, ನಿಮ್ ಜೊತೆಗೆ ಒಂದು ಮೈಂಡ್ ರೀಡಿಂಗ್ ಮಾಡ್ಬೇಡ ಅಂತ ಈ ಸಿನಿಮಾ ಸಾಂಗ್ ಬಗ್ಗೆ. ಏನಾಗಿದೆ ಏನಾಗಿದೆ ನನಗೇನಾಗಿದೆ. ಓಕೆ, ಅಭಿಮನ್ ಸರ್ ತಾವ್ ಏಕೆ ಬರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಅಭಿಮನ್ ಸರ್. ಇದಕ್ಕಿಂತ ಮುಂಚೆ ನನ್ನೇನಾದ್ರು ಭೇಟಿ ಆಗಿದ್ರಾ? ಭೇಟಿ ಆಗಿಲ್ಲ. ಓಕೆ, ಎಸ್. ವಿಷಯ ಏನಂದ್ರೆ, ಇಲ್ಲಿದ್ದೀನಿ. ಏನಪ್ಪ ಇದು, ಏನಾದ್ರು ಬ್ಯಾಕ್ ಸ್ಟೇಜ್ ಅಲ್ಲಿ ಏನಾದ್ರು ಪ್ಲಾನ್ ಮಾಡ್ಬಿಟ್ಟಿದ್ದೀರಾ ನನಗೋಸ್ಕರ? ಓಕೆ, ಎಸ್. ನೋಡಿ ಅಭಿಮನ್ ಸರ್, ನಿಮ್ ಪಾಸ್ವರ್ಡ್ ನನಗೆ ಗೊತ್ತಿಲ್ಲ, ಕರೆಕ್ಟಾ? ಯಾವ್ದಾದ್ರು 4 ನಂಬರ್ ಹೊಡಿರಿ. ನಿಮ್ ಪಾಸ್ವರ್ಡ್ ಹೊಡಿಬೇಡಿ, 4 ನಂಬರ್ ಹೊಡಿರಿ. 4 ನಂಬರ್. ನಿಮ್ ಮೊಬೈಲ್ ಪಾಸ್ವರ್ಡ್ 6 4 ತಾನೆ ಹೊಡಿರಿ. ಮತ್ತೆ 4 ಬೇರೆದು, ನಿಮ್ ಮೊಬೈಲ್ ಪಾಸ್ವರ್ಡ್ ಅಲ್ಲ. ಬ್ಯಾಂಕ್ ಅಲ್ಲಿ ಬ್ಯಾಲೆನ್ಸ್ ಜಾಸ್ತಿ ಇಲ್ಲ ತಾನೆ? ಇಲ್ಲ ಇಲ್ಲ, ನಂಬರ್ ಬ್ಯಾಂಕ್ಗೆ ಇಟ್ಟಿಲ್ಲ. ಓಕೆ, ಎಸ್. ಈಗ ಅದು ಓಪನ್ ಆಗಿಲ್ಲ. ನಿಮ್ ಮೊಬೈಲ್ ಪಾಸ್ವರ್ಡ್ ನೀವ್ ಇಟ್ಕೊಳ್ಳಿ, ನಾನು ಇಟ್ಕೊಂಡ್ರೆ ಫಿಂಗರ್ ಪ್ರಿಂಟ್ ಅಂದ್ಬಿಡ್ತಾರೆ. ನಿಮ್ ಮೊಬೈಲ್ ಪಾಸ್ವರ್ಡ್ ಹೊಡಿರಿ 4 ನಂಬರ್. ಹಂಗಲ್ಲ ಸರ್, ಎಲ್ರಿಗೂ ತೋರಿಸ್ಕೊಂಡು ಆಮೇಲೆ ಚೇಂಜ್ ಮಾಡ್ಕೊಳ್ಳಿ. 1 9 7 9. ಇನ್ನೊಂದ್ಸಲ ಹೊಡಿರಿ. 1 9 7 9. ನೋಡಿ ವಾಲ್ ಪೇಪರ್ ಏನಿದೆ. ಏನಾಗಿದೆ ನನಗೇನಾಗಿದೆ. ಥ್ರೂ ಮೈಂಡ್ ರೀಡಿಂಗು ಇವ್ರ ಪಾಸ್ವರ್ಡ್ ನ ರಿವೀಲ್ ಮಾಡಿದ್ದೀನಿ. ಸೊ ಇಷ್ಟ ಆದ್ರೆ ಚಪ್ಪಾಳೆ ಹೊಡೆಯೋದು ಇದೊಂದು ಕಷ್ಟನಪ್ಪ. ಏನಂದ್ರೆ ಡೈಲಾಗ್ ಕೊಡೋದ್ರೆ ಚಪ್ಪಾಳೆ ಹೊಡಿತಾರೆ ಗುರುಗಳ, ಆಕ್ಟಿಂಗ್ ಮಾಡಿದ್ರೆ ಚಪ್ಪಾಳೆ ಹೊಡಿತಾರೆ, ಮ್ಯಾಜಿಕ್ ಮಾಡೋರು ಹಿಂಗೆ ಇರ್ತಾರೆ. ನಾವು ಕಷ್ಟಪಟ್ಟು ಮ್ಯಾಜಿಕ್ ಮಾಡಿದ್ರೆ ನಿಮ್ ಚಪ್ಪಾಳೆಗೋಸ್ಕರ. ಎಸ್, ಸೊ ಈ ಮ್ಯಾಜಿಕ್ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಮ್ಯಾಮ್ ದಯವಿಟ್ಟು ವೇದಿಕೆಗೆ ಬರಬೇಕು. ಓಕೆ, ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್. ಎಸ್ ಮ್ಯಾಮ್, ದಯವಿಟ್ಟು ವೇದಿಕೆಗೆ ಬನ್ನಿ. ಇಲ್ಲ ನನಗೆ ಗೊತ್ತು, ನನ್ ಕಾಲಾವಕಾಶ ಬಹಳ ಕಡಿಮೆ ಇದೆ. ಇನ್ನು 1 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ನನ್ನ ಹತ್ರ ಇಲ್ಲಿ ಸಾಕಷ್ಟು ಡಿಫ್ರೆಂಟ್ ಕಾರ್ಡ್ ಇದೆ, ಕರೆಕ್ಟಾ? ಅಂದಾಗೆ ಇಲ್ಲಿರೋರು ಯಾರು ಟೈಮ್ ಟ್ರಾವೆಲ್ ಮಾಡಿಲ್ಲ ಅಲ್ಲ? ಇಲ್ಲ, ಇಸ್ಪಿಟ್ ಆಡ ಅಭ್ಯಾಸ ಇದೆ. ಗುರುಗಳೇ, ಇದು ಟೈಮ್ ಟ್ರಾವೆಲ್ ಇಸ್ಪೆಕ್ಟ್ ಅಲ್ಲ.
ಸೊ ಟೈಮ್ ಟ್ರಾವೆಲ್ ಮಾಡೋ ಅಭ್ಯಾಸ ಇಲ್ಲಲ್ಲ, ಈಗ ಮಾಡ್ತೀರಾ. ಗುರುಗಳಲ್ಲಿ ಸಾಕಷ್ಟು ಡಿಫ್ರೆಂಟ್ ಕಾರ್ಡ್ ಇದೆ, ಹೌದು. ಕರೆಕ್ಟಾ? ಯಾವ್ದು ನಾನು ಸುಮ್ಮನೆ ಶಫಲ್ ಮಾಡ್ತಾ ಇದ್ದೀನಿ. ಹಾ. ಓಕೆ ಮ್ಯಾಟ್ರೆಲ್ಲ ಹೋಗುತ್ತೆ ಇದು. ಓಕೆ ಮ್ಯಾಟ್ರೆಲ್ಲ ಹೋಗ್ತಾ ಇದೆ. ಹಾ ಹಾ ಇಂಪಾರ್ಟೆಂಟ್ ಎಂದು ಮುಗಿಸ್ಬಿಟ್ಟು ವೇದಿಕೆ ಬಿಟ್ಬಿಡಿ. ಹಾ ಸರಿ ಗುರು, ಸರಿ ಗುರು. ಓಕೆ ಅಲ್ಲೇ. ಓಕೆ ಯಾವ್ದಾದ್ರು ಒಂದು ಕಾರ್ಡ್ ಚೂಸ್ ಮಾಡಿ ಗುರುಗಳೇ, ಅದು ಯಾವ್ದು ಅಂತ ನಾನು ಕಂಡು ಹಿಡಿತೀನಿ. ಎಸ್ ಪ್ಲೀಸ್ ಪ್ಲೀಸ್. ಒಂದು ಕಾರ್ಡ್ ಈ ಒಂದು ನಿಮಿಷ ಗುರುಗಳೇ, ಟಚ್ ಮಾಡಿ ಸಾಕು. ಆ ಕಾರ್ಡ್ ಎಲ್ಲಾದ್ರೂ ತೋರಿಸಿ ಗುರುಗಳೇ. ತೋರಿಸಿದಿರ ಅಲ್ವಾ? ಆ ಕಾರ್ಡ್ ಹೀಗೆ ಅನ್ಕೋಬಹುದು ಗುರುಗಳೇ. ಒಂದು ಚಿಕ್ಕ ಮೈಂಡ್ ರೀಡಿಂಗು ಬೇಗ ಮುಗಿಸ್ಬಿಡೋಣ ಅನ್ನೋ ಕಾರಣದಿಂದ ಹೇಳ್ತಾ ಇದೀನಿ. ಗುರುಗಳೇ ಹೇಳ್ಬೋದಾ ನಂಬರು? ನಾನು ಹೇಳ್ಬೇಕು, ಹೇಳ್ಬೋದಾ? ಹೇಳಿ. ಇಟ್ಸ್ ನಥಿಂಗ್ ಬಟ್ 10 ಆಫ್ ಹಾರ್ಟ್. ಓ. ಎಸ್ ಓಕೆ, ಥ್ಯಾಂಕ್ ಯು. ನನಗೊಂದು ಪುಟ್ಟು ವೇದಿಕೆ. ಹಾ. ಸ್ಟಾರ್ಟ್ ಮಾಡೋದಕ್ಕೆ ನನ್ ಅದರ್ ದನ್ ಸಾಧು ಮಹಾರಾಜ್ ಸರ್ ಅವರ ಸಂಗೀತದ ಮೂಲಕ ನಮ್ಮನ್ನ ನಗಿಸಿದ್ದಾರೆ. ಅವರ ಒಂದು ಹಾಡಿನ ಮೂಲಕ ಅಳಿಸಿದ್ದಾರೆ ಕೂಡ. ಎಮೋಷನಲ್ ಸಾಂಗ್ ಮೂಲಕ ಎಷ್ಟು ಸಲ ಹಾಕಿದ್ರು ಕಣ್ಣಲ್ಲ ಅದು ನೀರು ಬರ್ತಾನೆ ಇರುತ್ತೆ. ಅದ್ರ ಮನಸ್ಸಿಗೆ ಮುಟ್ಟಿರುವಂತ ಗೀತೆಗಳು. ಜೊತೆಗೆ ಅವ್ರ ಹೆಸರಲ್ಲಿ ಇನ್ನೊಂದು ಸರ್, ಮೊನ್ನೆ ಇದೇ ವೇದಿಕೆಯಲ್ಲಿ ಎಸ್ ನಾರಾಯಣ್ ಸರ್ ಹೇಳ್ತಾ ಇದ್ರು, ಮಾರುತ ಸಿನಿಮಾ ಸೆಟ್ ನಲ್ಲಿ ಸೀರಿಯಸ್ ರೋಲ್ ಇದ್ದಾಗ ಸಾಧು ಸರ್ ಹಿಂಗ್ ಹೋಗ್ ಬಂದ್ರೆ ಸಾಕು ಎಲ್ರು ನಗಾಡ್ತಾ ಇದ್ರು ಅಂತ. ನೀವಿದ್ರೆ ಅಷ್ಟೊಂದು ಪಾಸಿಟಿವ್ ಎನರ್ಜಿ ಸುತ್ತಮುತ್ತ ಇರುತ್ತೆ. ಇವತ್ತು ನೀವು ನಮ್ಮ ಗೀತೆಯನ್ನ ಬಿಡುಗಡೆಗೊಳಿಸಿದೀರಾ ವಿ ಮನೋಹರ್ ಸರ್ ಅವರೊಟ್ಟಿಗೆ. ಏನಾಗಿದೆ ನನಗೇನಾಗಿದೆ, ಸಂಗೀತ ಗಾಯಕರ ಬಗ್ಗೆ ಬಹುಶಃ ನಿಮಗಿಂತ ಚೆನ್ನಾಗಿ ಮಾತಾಡೋರು, ನಿಮ್ಗಿಂತ ಚೆನ್ನಾಗಿ ಅರ್ಥೈಸ್ಕೊಂಡಿರೋರು ಮತ್ತೊಬ್ರಿಲ್ಲ. ಓವರ್ ಟು ಯು ಸರ್. ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಪತ್ರಕರ್ತರಿಗೆ ಹಾಗೂ ಟಿ ವಿ ಮೀಡಿಯಾದವರಿಗೆ ನನ್ನ ಧನ್ಯವಾದಗಳು. ಏಕೆಂದರೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಹೋಗ್ತಾ ಇರ್ತೀವಿ. ಆಲ್ಬಮ್ ಅಂತ ಬಂದಾಗ ಅದು ಒಂದು ಹಾಡಿಗೋಸ್ಕರ ನಮ್ಮ ಎಲ್ಲ ಪತ್ರಕರ್ತರು ಸಮಯ ಮಾಡಿ ಟಿ ವಿ ಮೀಡಿಯಾದವರು ಬಂದಿರೋದು ಎಲ್ಲರಿಗೂ ನಿಜವಾಗ್ಲೂ ಧನ್ಯವಾದಗಳು. ಅದು ನಮ್ಮ ನಾಯಕನ ಥ್ರೂ ಆಗಿದೆ ಅಂತಲೂ ಗೊತ್ತು. ಅವರು ಕಲೆಗೆ ಅವರು ಕೊಟ್ಟಂಥ ಬೆಲೆಗೆ ನಮ್ಮ ಧನ್ಯವಾದಗಳು ಮೊದಲು ತಿಳಿಸ್ತೇನೆ. ಅನಿತಾ ಮೇಡಮ್ ಅವರು ಈಗಿಂದ ನಮ್ಮ ಪರಿಚಯ ಅಲ್ಲ. ಸಾರಾ ಮಹೇಶ್ ಅವರು, ಅನಿತಾ ಮೇಡಮ್ ಅವರು ನನಗೆ ಭಾಳ ವರ್ಷದ ಒಂದೇ ಫ್ಯಾಮಿಲಿ ಅಂತ ನಾವಿರೋದು, ಒಂದೇ ಫ್ಯಾಮಿಲಿನೇ. ನಾನು ಅವ್ರ ಮನೆಗೆ ಒಂದ್ಸಲಿ ಹೋದಾಗ ಮನೇಲಿ ತಬಲ, ವೀಣೆ, ಮೃದಂಗ ಅದು ದೇವ್ರ ಮಧ್ಯೆ ಅದನ್ನು ಇಟ್ಟಿದ್ರು. ಆವಾಗ ನಾ ಕೇಳಿದೆ, ಮೇಡಮ್ ನೀವು ನುಡಿಸ್ತೀರಾ ಅಥವಾ ಮ್ಯೂಸಿಕ್ ಅಂತ. ತುಂಬ ವರ್ಷದಿಂದ ಅವರು ಸಂಗೀತವನ್ನು ಅಭ್ಯಾಸ ಮಾಡಿರೋರು. ಅವಕಾಶಗಳು ಹೊರಗಡೆ ಬರೋದಕ್ಕಾಗಿರಲಿಲ್ಲ. ಅಂದರೆ ಅವ್ರ ಯಜಮಾನರು ಬ್ಯುಸಿ, ಅವರು ಕೂಡ ಮನೆಯಲ್ಲಿ ಈಗ ಮಕ್ಕಳಿಬ್ಬರಿಗೆ ಮದುವೆ ಆಗಿದೆ, ದೊಡ್ಡವರಾಗಿದ್ದಾರೆ, ಬೆಳೆಸಿದ್ದಾರೆ, ಚೆನ್ನಾಗಿ ಓದಿಸಿದ್ದಾರೆ. ಈಗ ಅವರಿಗೆ ಸ್ವಲ್ಪ ಸಮಯ ಕೂಡ ಇದೆ. ಜೊತೆಗೆ ಅವರಲ್ಲಿರುವಂತಹ ಸಂಗೀತ ಏನಿದೆ, ಆ ಸರಸ್ವತಿ ಏನಿದೆ, ಅದನ್ನು ಈಗಲಾದರೂ ನೀವು ಅದನ್ನು ಹೊರಗಡೆ ತರೋ ಪ್ರಯತ್ನ ಮಾಡಿದ್ರಲ್ಲ ಮೇಡಮ್, ಗ್ರೇಟ್ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಮ್ಯೂಸಿಕ್ಕು ಅನ್ನೋದು ಬೇರೆ, ಅದು ಒಂದು ದೇವ್ರ ಸಮಾನ. ಅದರಲ್ಲೂ ಮೈಸೂರಿನವರು, ಮೈಸೂರು ಅಂದಮೇಲೆ ತವರು ಮ್ಯೂಸಿಕ್, ಅದನ್ನು ನೀವು ಹೊರಗಡೆ ತಂದಿದ್ದೀರಿ. ಈಗಂತಲ್ಲ ಸುಮಾರು ವರ್ಷಗಳಿಂದ ಈಗ ಅವರು ಹೊರಗಡೆ ಹಾಡು ಹೇಳ್ತಾ ಇದ್ದಾರೆ, ಫಿಲಮಲ್ಲೂ ಆಡ್ತಾ ಇದ್ದಾರೆ, ಜೊತೆಗೆ ಒಳ್ಳೊಳ್ಳೆ ಆಲ್ಬಮ್ ಮಾಡ್ತಾ ಇದ್ದಾರೆ. ನಿಮ್ಮದೇ ಓನ್ ಆಲ್ಬಮ್ ಏನದು ಅನು ಸಾರಾ ಆಡಿಯೋ ಅದರಲ್ಲಿ ರಿಲೀಸ್ ಮಾಡಿದ್ದಾರೆ. ನನ್ನ ಹಾರೈಕೆ ಜೊತೆಗೆ ಇನ್ನೂ ಏನು ಹೇಳ್ತೀನಿ ಮೇಡಮ್, ಈ ಹಾಡು ಭಾಳ ಚೆನ್ನಾಗಿ ವಿಮಾನ್ ಡ್ರೈವರ್ ಏನು ಅವರು ತುಂಬ ದೊಡ್ಡ ಸಂಗೀತ ನಿರ್ದೇಶಕರು, ಈಸ್ ಕೀಬೋರ್ಡ್ ಪ್ಲೇಯರ್ ಆ್ಯಂಡ್ ಎಲ್ಲ ನಮ್ಮ ಮ್ಯೂಸಿಷಿಯನ್ಸೇ ಇದ್ದಾರೆ. ಅಲ್ಲಿ ನೋಡಿದಾಗ ಸಂತೋಷ ಆಯಿತು. ಜೊತೆಗೆ ಸಾಹಿತ್ಯ ಕೂಡ ನಮ್ಮ ಗೋಸ್ಪೀರ್ ಅವರು ಅಳಬ್ರೆ. ನಮಗೆ ಹಾಡು ಬಹಳ ಚೆನ್ನಾಗಿದೆ, ಸಾಹಿತ್ಯನೂ ಚೆನ್ನಾಗಿದೆ. ಅದು 2 ಲೈನ್ ತುಂಬ ನಿಮ್ಮ ಯಜಮಾನರಿಗೆ ಅನ್ವಯಿಸುತ್ತೆ ಅನ್ಸುತ್ತೆ. ನಿನ್ನ ಒಂದು ಆ ಪ್ರೋತ್ಸಾಹ, ನಿನ್ನ ನೋಡಬೇಕು ಅಂತ ಅವ್ರು ಅನ್ಕೊಳ್ತಾ ಇರೋದು. ಕೆಲಸ ಅಂತ ಬಂದಾಗ ಎಲ್ಲರೂ ಬ್ಯುಸಿ ಆಗ್ಬಿಟ್ಟಿರ್ತೀವಿ. ನಾವು ಅಷ್ಟೇ, ನೀವು ಅಷ್ಟೇ, ಎಲ್ಲರೂ ಅಷ್ಟೇ. ಮೊದಲು ನಾವು ಮದುವೆ ಆಗ್ತೀವೋ ಬಿಡ್ತೀವೋ, ನಮ್ಮ ಉದ್ದೇಶ ಏನಾಗಿರುತ್ತೆ ಅಂದರೆ ಹೆಂಗೆ ಜೀವನ ಮಾಡಬೇಕು, ಮಕ್ಕಳನ್ನ ಹೇಗೆ ಇಟ್ಕೋಬೇಕು, ಹೇಗೆ ಅವ್ರನ್ನ ಬೆಳೆಸ್ಬೇಕು ಅನ್ನೋ ಕಾರಣದಿಂದಲೇ ನಮ್ಮ ವಯಸ್ಸನ್ನ ನಾವು ಕಳ್ಕೊಂಡ್ಬಿಟ್ಟಿರ್ತೀವಿ. ಅದು ಏನು ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬರು ಅದರಲ್ಲೂ ನಮ್ಮ ಭಾರತೀಯರು ಭಾಳ ಸೆಂಟಿಮೆಂಟ್ ಆಗಿ ಮಕ್ಕಳನ್ನ ಬೆಳೆಸೋದ್ರಲ್ಲೇ ನಮ್ಮ ಜೀವನ ಎಲ್ಲ ಹೊರಟೋಗಿರ್ತದೆ. ಕಡೆಗೆ ತಿರುಗಿ ನೋಡಿದ್ರೆ ಎಲ್ಲ ಲಿಮಿಟಿಗೆ ಬಂದ್ಬಿಟ್ಟಿರ್ತದೆ. ಊಟ ಆಗಲಿ, ಮತ್ತೆ ನಿದ್ರೆ ಆಗಲಿ, ಪ್ರತಿಯೊಂದು ಇಲ್ಲ ಬರಲ್ಲ ತೆಗಿಂಗಿಲ್ಲ ಒಂದ್ಸಲ. ಮೇಡಮ್ ತುಂಬ ಚೆನ್ನಾಗಿ ಆಡಿದ್ದೀರ.
ನಿಮ್ಮ ಎಲ್ಲ ಚಿತ್ರಗೀತೆಗಳನ್ನ ನಾನು ಕೇಳಿದ್ದೀನಿ, ಆಲ್ಬಮ್ ಸಾಂಗ್ಸು ಕೂಡ ಕೇಳಿದ್ದೀನಿ. ಮುಂದಕ್ಕೂ ಕೂಡ ಇದಕ್ಕಿಂತಾಗೆ ಹಿಂದಿ ಈ ಥರ ಆಲ್ಬಮ್ ಕಂಪನಿಗಳೇ ಇದ್ದಾವೆ. ನೀವು ಯೂಟ್ಯೂಬ್ ಅನ್ನೋದನ್ನು ಸೈಡ್ಗಿಟ್ಟು ನೀವು ದಯವಿಟ್ಟು ಒಂದು ಆಡಿಯೋ ಕಂಪನಿ ಓಪನ್ ಮಾಡಿ. ಏನು ಹೇಳ್ತೀರಾ ಸರ್? ದಯವಿಟ್ಟು ಮೈಸೂರಲ್ಲೇ ಓಪನ್ ಮಾಡಿ, ಸುಮಾರು ಸಿನಿಮಾಗಳನ್ನ ತಗೊಳ್ಳಿ. ಹೌದು, ಖಂಡಿತ ಹೇಳ್ತೀನಿ. ಯಾಕಂದರೆ ನಿಮಗೆ ಆ ಕೆಪಾಸಿಟಿನೂ ಇದೆ. ಬರೀ ಯೂಟ್ಯೂಬ್ಗೆ ನನ್ನ ಚಾನಲ್, ನನಗೋಸ್ಕರ ನನ್ನ ಚಾನಲ್ ಅಂತ ಮಾಡಬೇಡಿ. ಎಲ್ಲ ಸಿನಿಮಾಗಳನ್ನು ತಗೊಳ್ಳಿ. ನಮ್ಮ ನಮ್ಮ ಸಂಗೀತ ಏನಿದೆ, ನಮ್ಮ ಪ್ರಪಂಚ, ನಮ್ಮ ಸಿನಿಮಾಗೆ ಹೆಲ್ಪ್ ಆಗುತ್ತೆ, ಆಲ್ಬಮ್ಗೆ ಹೆಲ್ಪ್ ಆಗುತ್ತೆ. ಇನ್ನೂ ನೆಕ್ಸ್ಟ್ ನೀವು ಮಾಡಿದಾಗ ಇದನ್ನು ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡಿ ಅಂತ ನಾನು ಹೇಳೋದು. ಸಾರಿಗಮ್ಮ ಅಲ್ವಾ, ಆಲ್ಬಮ್ ಎಲ್ಲ ನೋಡಿದಾಗ ದೊಡ್ಡ ದೊಡ್ಡ ಸಿಂಗರ್ಗಳನ್ನ ಜೊತೆಲಿ ಇಟ್ಕೊಂಡು ವಿಷುವಲಿ ತುಂಬ ಎಕ್ಸ್ಟ್ರಾರ್ಡಿನರಿ ಮಾಡ್ತಾರೆ. ಇದು ತುಂಬ ಚೆನ್ನಾಗಿದೆ. ಇನ್ನೂ ವೈಡ್ ಆಗಿ, ಇನ್ನೂ ಚೆನ್ನಾಗಿ ನಿಮ್ಮ ಕಂಪನಿ ಆಗಲಿ, ನಿಮ್ಮ ಹಾಡಾಗಲಿ, ನಿಮ್ಮ ವಾಯ್ಸ್ ಆಗಲಿ, ಸಂಗೀತಗಾರರ ಎಲ್ಲರ ಅವರ ಇದಾಗಲಿ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ. ಮುಖ್ಯವಾಗಿ ನಮ್ಮ ಬ್ರದರ್ ನಮ್ಮ ಅಣ್ಣನೇ, ಅಥವಾ ನನ್ನೂ ಅಂತ ಹೇಳಿಲ್ಲ. ಯಾಕೆ ಹೇಳಿ ನೋಡೋಣ, ನಾವಿಬ್ಬರು ಒಂದೇ ಏಜ್ನವರು. ನಾನು ಮಹೇಶ್ ಅಣ್ಣವರು, ಆದರೆ ನಾನು ಮಹೇಶ್ ಅಣ್ಣ ಅಂತಲೇ ಕರಿತೀನಿ. ಅವ್ರಿಗೆ ಒಳ್ಳೇದಾಗಬೇಕು. ಯಾಕೆಂದರೆ ಅವರು ಬಹಳ ಒಳ್ಳೆಯ ಗುಣ ಇರುವಂತಹ ಒಬ್ಬ ಸಾರಾ ಮಹೇಶ್ ಅವರು. ಅವರ ಮಿಸ್ಸಸ್ಸು ಈ ಲೆವೆಲ್ಗೆ ಅವರು ಆಲ್ಬಮ್ ಹಾಡನ್ನ ಹಾಡಿ ಏನು ಸಕ್ಕತ್ತಾಗಿದೆ. ವಾಯ್ಸ್ ನಿಜವೂ ತುಂಬ ಚೆನ್ನಾಗಿದೆ. ಮುಂದಕ್ಕೂ ಕೂಡ ನಿಮ್ಗೆ ಇದು ನಿಮಗೆ ಈ ಸ್ಟೆಪ್ಪು ಮುಂದಕ್ಕೆ ಕೂಡ ನಿಮ್ಗೆ ಒಳ್ಳೇದಾಗಲಿ ಅಂತ ನಾನು ಬಯಸ್ತೇನೆ. ಇನ್ನು ಯಾರನ್ನಾರು ಬಿಟ್ಬಿಟ್ನ? ಥ್ಯಾಂಕ್ ಯು. ಮುಖ್ಯವಾಗಿ ವಾಹಿನಿಗೆ ನಮಸ್ಕಾರ. ಥ್ಯಾಂಕ್ ಯು ಸರ್. ಇನ್ನು ನಮ್ಮ ವಿ ಮನೋಹರ್ ಸರ್ ಅವರು ಕೂಡ ಅದ್ಭುತವಾದಂತಹ ನಟರು, ಸಂಗೀತ ನಿರ್ದೇಶಕರು. ಈ ಗೀತೆಯ ಬಗ್ಗೆ ತಮ್ಮ ಅನಿಸಿಕೆ, ಅಭಿಪ್ರಾಯ? ಒಂದು ಇಂಪಾದ ಸ್ವರ ಸಂಯೋಜನೆ ಮಾಡಿದ್ದೀರಾ ಅಭಿಮಾನ್ ರಾಯ್ ಅವರೇ. ನಿಮ್ಮ ಮೊದಲಿಂದ ಹಳೆ ಹಾಡುಗಳೆಲ್ಲ ಕೇಳಿದ್ದೀನಿ, ನೀವು ಮಾಡಿದ ಹಾಡುಗಳನ್ನೆಲ್ಲ ಕೇಳಿದ್ದೀನಿ. ಹಾಗಾಗಿ ನಿಮ್ಮಲ್ಲಿ ಆ ಒಂದು ಮಾಧುರ್ಯ, ಅದೊಂದು ಶಕ್ತಿ ನಿಮ್ಮಲ್ಲಿದೆ. ಹಾಗೆಯೇ ಆ ಒಂದು ಇಂಪಾದ ಹಾಡನ್ನು ಹಾಡಬೇಕಾದ್ರೆ ನುರಿತವರೇ ಹಾಡಬೇಕು. ಹಾಗಾಗಿ ಅನಿತಾ ಮೇಡಮ್ ತುಂಬ ಚೆನ್ನಾಗಿ ಹಾಡಿದ್ದಾರೆ. ಮೇಡಮ್ ತುಂಬ ಚೆನ್ನಾಗಿ ಹಾಡಿದ್ರಮ್ಮ. ಗಮಕಗಳು ಮತ್ತು ಭಾವ ಅದರದ್ದು ಎಲ್ಲ ಚೆನ್ನಾಗಿ ನೀವು ಕೊಟ್ಟಿದ್ದೀರಾ. ಏನಾಗಿದೆ ಅನ್ನೋದು ಕೇಳಿದವರಿಗೆ ಖುಷಿಯಾಗಿದೆ, ನನಗೆ ಖುಷಿಯಾಗಿದೆ ಅಂತ ಈ ಹಾಡು ಕೇಳಿ ಎಲ್ಲರಿಗೂ ಖುಷಿ ಆಗುತ್ತೆ. ಗೌಸ್ಪೀರ್ ಅವರು ತುಂಬ ಚೆನ್ನಾಗಿ ಸಾಹಿತ್ಯ ಬರೆದಿದ್ದಾರೆ. ನಿಮ್ಮ ಧ್ವನಿ ಇದಕ್ಕೆ ತುಂಬ ಸೂಕ್ತವಾಗಿ ಹೊಂದಾಣಿಕೆ ಆಗಿದೆ. ಹಾಗೆಯೇ ಈ ಅನುಸಾರ ಹೆಸರು ಚೆನ್ನಾಗಿದೆ. ಅನುಸಾರ, ಆ ಮಾತಿನ ಅನುಸಾರ, ಅದರ ಅನುಸಾರ ಅನ್ನುತ್ತಾರೆ. ಆಮೇಲೆ ಇವರ ಹೆಸರು, ಇವರ ಪತಿ ದೇವರ ಹೆಸರು ಕೂಡ ಅನುಸಾರ ಎರಡು ಸೇರಿ ಚೆನ್ನಾಗಿದೆ. ಆ ಕಂಪನಿ ಹೆಸರು ಚೆನ್ನಾಗಿದೆ. ಹಾಗೆ ನೀವು ಕೂಡ ನನಗೆ ಕೆಲಸ ಕೊಟ್ಟಿದ್ದೀರಿ. 2 ಆಲ್ಬಮ್ ನಾನು ಕೂಡ ಮಾಡಿದ್ದೀನಿ. ಆಮೇಲೆ ತುಂಬ ಎಲ್ಲರಿಗೂ ಪ್ರೋತ್ಸಾಹ ಕೊಡುವಂತಹ ಸ್ವಭಾವ ಅನಿತಾ ಅವ್ರದ್ದು. ಜೊತೆಗೆ ತುಂಬ ಡೌನ್ ಟು ಅರ್ತ್ ಇವರ ಇದರಲ್ಲಿ ಸ್ಟೇಟಸಲ್ಲಿ ಇವ್ರು ಹೆಂಗೋ ಇದು ಎಲ್ಲ ತೋರಿಸ್ಬೋದಾಗಿತ್ತು. ಅದೇನಿಲ್ಲ, ಬಹಳ ಸೀದಾ ಸಾದಾ ಆಗಿ ಯಾವಾಗಲೂ ಇರ್ತಾರೆ. ಹಾಗಾಗಿ ನಿಮಗೆ ನಾವೆಲ್ಲರೂ ಯಾವಾಗಲೂ ಶುಭ ಕೋರ್ತೀವಿ. ನಿಮ್ಮ ಎಲ್ಲ ಕೆಲಸಗಳಲ್ಲೂ ಕೂಡ ಯಶಸ್ಸು ಕಾಣಿ. ಹಾಗೆಯೇ ನಿಮ್ಮ ಮತ್ತಷ್ಟು ಆಲ್ಬಮ್ಗಳು, ಮತ್ತಷ್ಟು ಹಾಡುಗಳು ಬರಲಿ, ಅವೆಲ್ಲವೂ ಜನಪ್ರಿಯ ಆಗಲಿ ಅಂತ ನಾನು ಶುಭ ಕೋರ್ತೀನಿ. ಅಭಿಮಾನ್, ನಿಮಗೂ ಕೂಡ ನಾನು ಶುಭ ಕೋರ್ತೀನಿ. ಒಳ್ಳೆ ಹಾಡು ಮಾಡಿದಿರಿ, ಮುಂದೆ ಮಾಡ್ತಾ ಇರಿ. ಇನ್ನೊಂದೇನೋ ಸಾಹಸ ಮಾಡಿದಿರಿ ನೀವು, 50 ಭಾಷೆಯಲ್ಲಿ ಏನೋ ಮಾಡಿ, 34 ಭಾಷೆಯಲ್ಲಿ. ಅದು ನಿಜಕ್ಕೂ ನಾನು ನೆನೆಸ್ಕೊಂಡ್ರೆ ಜುಮ್ ಅನ್ಸುತ್ತೆ. ಕಷ್ಟ ಇದೆ, ಅದೆಲ್ಲ ಮಾಡಿದ್ದಾರೆ ಅವರು. ಹಾಗಾಗಿ ನಿಮ್ಮ ಈ ಒಂದು ಮ್ಯೂಸಿಕ್ ಅನ್ನೋ ಒಂದು ಇದೆಯಲ್ಲ, ಅದು ಎಲ್ಲರಿಗೂ ಟಾನಿಕ್. ಅದು ಎಲ್ಲ ಚಿಂತೆ ಮನಸ್ಸುವಂಥದ್ದು. ಮತ್ತೆ ನಮಗೊಂದು ಯಾವುದೇ ಒಂದು ನೋವಾದಾಗ ಒಂದು ಹಾಡು ಕೇಳಿದಾಗ ಅದು ಖುಷಿ ಆಗುತ್ತೆ. ಹಾಗಾಗಿ ಇಂಥ ಒಂದು ಒಳ್ಳೆ ಹಾಡು ಎಲ್ಲರಿಗೂ ತಲುಪಲಿ. ಒಳ್ಳೆಯದಾಗಲಮ್ಮ. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಮನೋಹರ್ ಸರ್, ಧನ್ಯವಾದಗಳು ತಮಗೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರೋರು, ವೇದಿಕೆ ಮುಂದೆ ಇರೋರು, ಕಿರಿಯರು ಎಲ್ರಿಗೂ ನಮಸ್ಕಾರ. ನಾನು ತುಂಬ ದಿನ ಆಯಿತು ಪ್ರೆಸ್ ಮೀಟ್ ಬಂತು. ಸೊ ಹಂಗಾಗಿ ನನ್ನ ಪ್ರೆಸ್ ಅವರು ತುಂಬ ಜನ ಹೇಳ್ತಾ ಇದ್ರು, ಸಖತ್ ಸ್ಮಾರ್ಟ್ ಆಗಿಬಿಟ್ಟಿದ್ದೀರ ಅಂತ. ಒಂದು 15 kg ಕಮ್ಮಿ ಆಗಿದ್ದೀನಿ. ಫಸ್ಟು ನಾನು ಈ ಹಾಡು ಬಗ್ಗೆ ಒಂದು ಹಾಡು ನೋಡ್ತಾ ಇದ್ದಂಗೆ ನನ್ನ ಪಕ್ಕದಲ್ಲಿ ಮುಂದೆ ಕೂತಿದ್ದೆ, ಹಿಂದ್ಗಡೆ ಪ್ರೆಸ್ ನಮ್ಮ ಹಿರಿಯರಿಂದ ಮತ್ತು ನಮ್ಮ ಸ್ನೇಹಿತರು, ನನ್ನ
ತುಂಬ ಸ್ನೇಹಿತರಿಂದ ಒಂದು ಕಾಂಪ್ಲಿಮೆಂಟ್ ಹಂಗೆ ಹೆಸರು ತೆಗೆದಂಗೆ ಹೆಸರು ಸರ್, ಹಂಗೆ ಸ್ವಲ್ಪ ಜೋರಾಗಿ ಹೇಳಿ ಸರ್, ಇಲ್ಲಿರೋರಿಗೆಲ್ಲ ಖುಷಿ ಆಗುತ್ತೆ. ಸೊ ವಾಸು ಸರ್ ಮತ್ತೆ ನಮ್ಮ ಜಗ್ಗಿ ಅವರು ಹೇಳಿದ್ರು, ಸರ್ ಇದು ನಿಂಗೆ ಸಿನಿಮಾಗೆ ತಗೊಂಡೋಗ್ಬಿಟ್ಟು ಹಂಗೆ ಇಟ್ಬಿಡಿ ಇದನ್ನ ಸಾಂಗ್ನ ತುಂಬಾ ಚೆನ್ನಾಗಿದೆ ಅಂತ. ಅವ್ರ ವಾಯ್ಸಲ್ಲಿ ಅದೇ ಹಿಂಗೆ ಅಂದ್ರೆ ಏನು ಮಾಡಬೇಡಿ ಅಂತ, ಆಸ್ ಇಟ್ ಈಸ್ ಹಂಗೆ ಇಟ್ಬಿಡಿ, ಅಷ್ಟು ಚೆನ್ನಾಗಿದೆ, ಅದ್ಭುತವಾಗಿ ಅಲ್ಲ, ಬಂದಿದೆ ಇದು ಅಂತ. ಹೊರಗಡೆ ಬಂದ ತಕ್ಷಣನೇ ಸುಮಾರು ಪ್ರೊಡ್ಯೂಸರ್ಸ್ಗೆ ಈ ಹಾಡು ತಲುಪತ್ತೆ. ನನಗನ್ಸಿದ್ದು ನೀವು ಮಾತಾಡೋದಕ್ಕೆ ಏನು ಮಾತಾಡಿದ್ರು ಅದು ಆಗುತ್ತೆ ಅಂತ ಖಂಡಿತವಾಗಿ ಹಾಡನ್ನ ಬಳಸ್ಕೊತಾರೆ. ಸೊ ಅಂದ್ರೆ ಈಗ ಜನರಲ್ ಪ್ರೆಸ್ ಅಂತಂದ್ರೆ ನಮ್ಗೆ ಇವಾಗ ಅಂದ್ರೆ ಎಲ್ಲಿ ತಪ್ಪುಗಳಿರುತ್ತೋ ಅದನ್ನ ಹುಡುಕಿ ಹೇಳುವಂಥವ್ರು. ಸೊ ಅದು ಖಂಡಿತ ನಿಜ ಕೂಡ. ಸೊ ಅಂಥವ್ರೆ ಫಸ್ಟ್ ನೋಟ್ ಅಲ್ಲಿ ಹಿಂಗೆ ಹೇಳಿದ್ರು ಅನ್ನೋದು ಅದು ತುಂಬಾ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಮುಖ್ಯವಾಗಿ ಏನಂತಂದ್ರೆ ಮೊದಲಿಂದನೂ ಇವ್ರು ಹೇಳ್ದಂಗೆ ನೀವು ಹೇಳ್ದಂಗೆ ನಂದು ಎಲ್ಲ ಹಾಡುಗಳು ಏನೇ ಮಾಡಿದ್ವಿ ನಾನು ಒಂಥರ ಅಂದ್ರೆ ಬ್ಯಾಕ್ ಗ್ರೌಂಡ್ ಇಲ್ದೇನೆ ಬಂದಂತ ಹುಡುಗ, ಒಂದು ಹಳ್ಳಿ ಹುಡುಗ. ನನ್ನ ಪಾಡು ನಾನು ಸಿಕ್ಕಿದ್ದ ಅವಕಾಶಗಳನ್ನ ನಾನು ಬಾಡ್ಕೊಂಡ್ ಬಂದಿರೋದ್ರಿಂದ ಇಬ್ಬರು ನನಗೆ ತುಂಬಾ ಗಾಡ್ ಫಾದರ್ಸ್ ಅಂತ ಹೇಳೋದು ಇಬ್ಬರನ್ನೇ, ಒಂದು ಆಡಿಯನ್ಸ್ ಒಂದು ಪ್ರೆಸ್ ಅವ್ರು. ಯಾಕಂದ್ರೆ ಪ್ರೆಸ್ ಅವ್ರು ಯಾವತ್ತೂ ನನ್ನ ಹಾಡುಗಳನ್ನ ಬರೀತಿದ್ರು. ಕೆಲವು ಸಿನಿಮಾಗಳಲ್ಲಿ ಇವ್ರು ಮಾಡಿರೋ ಒಳ್ಳೆ ಕೆಲಸ ಅಭಿಮಾನ್ ರಾಯನ್ ಹಾಕೊಂಡಿರೋದು ಅಂತ. ಅಂದ್ರೆ ಯಾವತ್ತು ಸಿನಿಮಾದೊಳಗೆ ಯಾವುದೇ ಸಿನಿಮಾ ನಾನು ಮಾಡಿದ್ರು ನನ್ನ ಕೆಲಸದಲ್ಲಿ ನಾನು ಮೋಸ ಮಾಡಿಲ್ಲ, ನಾನು ತುಂಬಾ ಹಾನೆಸ್ಟ್ ಆಗಿ ಮಾಡಿದ್ದೀನಿ. ಅಂದ್ರೆ ಅದು ಕಷ್ಟ ಆ ಥರ ಇಲ್ಲ, ಇಷ್ಟಪಟ್ಟೆ ಮಾಡೋದು. ಸೊ ಅದನ್ನ ನೀವು ಎತ್ತಿ ಯಾವಾಗಲೂ ತೋರಿಸ್ಕೊಂಡು ಬಂದಿದ್ದೀರಿ ಅಂದ್ರೆ ಇವತ್ತು ನಾನು ಇದು 24th ಇಯರ್ ನನ್ನ ಸಿನಿಮಾ ಇಂಡಸ್ಟ್ರಿಗೆ ಬಂದು. ಸೊ ಬರೋ ವರ್ಷ 25 ವರ್ಷ ಆಗುತ್ತೆ, ಆಲ್ಮೋಸ್ಟ್ ಒಂದು 40 ಸಿನಿಮಾ ಮಾಡಿರ್ಬೋದು. ಸೊ ಎಲ್ಲಾ ಸಿನಿಮಾಗಳಲ್ಲೂ ಹಿಟ್ ಹಾಡುಗಳು ಬರೋದಕ್ಕೆ ನಾನು ಏನೇ ಕೆಲಸ ಮಾಡಿದ್ರು ಕೂಡ ನಿಮ್ಮ ಪ್ರೋತ್ಸಾಹ ಇರ್ಬೋದು, ನಮ್ಮ ಆಡಿಯನ್ಸ್ ಅದನ್ನ ಅಷ್ಟೇ ಇಷ್ಟಪಟ್ಟು ಇವತ್ತು ಖಂಡಿತದಲ್ಲಿ ಇಟ್ಟಿದ್ದಾರೆ ಎಲ್ಲ ಹಾಡುಗಳನ್ನ, ಅದೊಂದು ಖುಷಿ. ಸೊ ಆ ಹಾಡುಗಳನ್ನ ಹೆಂಗೋ ಏನೋ ಕೇಳಿಸ್ಕೊಂಡು ಮೇಡಮ್ ಅವ್ರ ತರ್ತಿ. ಅದೇ ನಾನು ಹೆಚ್ಚಿಗೆ ಏನಾಗುತ್ತೆ ಅಂತಂದ್ರೆ ಈ ಬ್ಯಾಕ್ ಎಂಡ್ ಸ್ಟೇಜ್ ಇರೋ ಕಲಾವಿದರು ಗೊತ್ತಾಗಲ್ಲ, ಕೆಲಸ ಗೊತ್ತಿರುತ್ತೆ, ನಾವು ಗೊತ್ತಿರಲ್ಲ. ಹೆಂಗೋ ಹುಡುಗಿ ಕಾಂಟ್ಯಾಕ್ಟ್ ಮಾಡಿ ನೀವೊಂದು ಹಾಡು ಮಾಡಬೇಕು ಸರ್ ನಮ್ಗೊಂದು ಮಾಡ್ಕೊಡಿ ಅಂತೇಳಿ ಅವ್ರ ಪಾಪ ಎಲ್ಲನೂ ಕಳಿಸೋದು. ನಾನು ಹೇಳಿದೆ ನಿಮ್ಮ ವಾಯ್ಸ್ನ ಸ್ವಲ್ಪ ನಾನು ಅನಲೈಸ್ ಮಾಡಿ ನಿಮ್ಮ ವಾಯ್ಸಿಗೆ ತಕ್ಕಂಗೆ ಮಾಡಬೇಕು ಹಾಡು ಅಂತೇಳಿ ಒಂದು ಎಲ್ಲ ಹಾಡುಗಳು ತುಂಬಾ ಅದ್ಭುತವಾಗಿತ್ತು, ಕೆಲಸ ಮಾಡಿದ್ರು ಅವ್ರ ಜೊತೆ. ಸೊ ಇದೇನಪ್ಪ ನನ್ನ ಹುಡ್ಕೊಂಡ್ ಅಂತ ಮಾಡಿದ್ವಿ. ನಾನು ಹೇಳಿದ್ದೆ ಅವ್ರಿಗೆ ತುಂಬಾ ಚೆನ್ನಾಗಿ ಮಾಡೋಣ ಮೇಡಮ್ ಅಂತ. ಅದೇ ಪ್ರಕಾರ ಏನೋ ಒಂದಷ್ಟು ಅವ್ರಿಗೆ ಹೇಳಿದಕ್ಕೆಲ್ಲ ಅವ್ರು ಏನಿದ್ರು ಮನೋಹರ್ ಸರ್ ಹೇಳಿದಂಗೆ ತುಂಬಾ ಅಂದ್ರೆ ಅಷ್ಟು ಡೌನ್ ಟು ಅರ್ತ್ ಪರ್ಸನ್. ಆ ಸ್ಟೇಜಲ್ಲಿ ನೋಡಿ ನನಗೆ ಯಾವಾಗ ಬಂದು ನಮ್ಮ ಸ್ಟುಡಿಯೋಗೆ ಹಿಂಗೆ ನಮಸ್ಕಾರ ಮಾಡ್ಕೊಂಡು ಸರ್ ಬರ್ಬೋದ ಒಳಗಡೆ ಎಷ್ಟು ಸ್ವೀಟ್ ಆಗಿ ಬರ್ತಾರೆ ಅವ್ರು ಅಂತಂದ್ರೆ, ಅವ್ರು ನೋಡಕ್ ಹೆಂಗಿದಾರೆ ಅವ್ರ ಮನಸ್ಸು ಅವರ ವ್ಯಕ್ತಿಗಳು ಕೂಡ ಅದೇ ತರ. ಸೊ ಈ ಹಾಡು ಜನರಲ್ ಆಗಿ ಇದೆಲ್ಲ ನಮ್ಮ ಇವಾಗ ಅಂದ್ರೆ ಇವಾಗ ಟ್ರೆಂಡ್ ಅಲ್ಲಿ ಇರೋ ಹಾಡುವಂತ ಹಾಡುಗಳು, ಅಂದ್ರೆ ಯೂತ್ ಸಿಂಗಲ್ಲ ಅದು ಹಾಡುವಂತ ಹಾಡುಗಳು. ಬಟ್ ಅವ್ರ ವಾಯ್ಸ್ ಯಾವುದೇ ಕೇಳಿದಾಗಲೂ ನನಗೆ ಅನ್ಸ್ಲೇ ಇಲ್ಲ. ಅವರು ಈಗ ಅವ್ರಿಗಿಬ್ಬರು ಮಕ್ಕಳಿದ್ದಾರೆ, ಅವ್ರು MBBS ಮಾಡಿದ್ದಾರೆ ಅಥವಾ ದೊಡ್ಡ ಯಾವಾಗಲೂ ಅನ್ಸ್ಲೇ ಇಲ್ಲ. ನಾನು ಹೇಳಿದೆ ಇಲ್ಲ 100% ನಿಮ್ಮ ನೋಡಿಲ್ಲ ಅಂತಂದ್ರೆ ಯಾರೋ ಇವಾಗ ಟ್ರೆಂಡ್ ಅಲ್ಲಿ ಇರುವಂತ ಸಿಂಗರ್ಸ್ ಹಾಡಿದಾರೆ ಅಂತ ಅನ್ಕೋತಾರೆ ನೋಡಿ ಅಂತ ಹೇಳಿದ್ವಿ. ಸೊ ಅದೇ ತರ ಈ ಹಾಡನ್ನ ಮಾಡಿ ಮತ್ತೆ ವಿಜುವಲ್ಸ್ ಸ್ವಲ್ಪ ಚೆನ್ನಾಗಿ ಪ್ರೆಸೆಂಟ್ ಮಾಡೋಣ, ಮತ್ತೆ ಪ್ರೆಸ್ ಮೀಟ್ ಮಾಡೋಣ ಅಂತ ನಾನೇ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೆ. ಆಕ್ಚುಲಿ ಬಂದು ನೀವು ಮಾಡಿ ಯೂಟ್ಯೂಬ್ ಬಿಡ್ತಾ ಇರ್ತೀರಾ, ಸ್ವಲ್ಪ ಪ್ರೆಸ್ ಮುಖಾಂತರ ಎಲ್ಲರೂ ತಲುಪುತ್ತೆ. ಸೊ ಇವತ್ತೆಲ್ಲ ನಾವೆಲ್ಲ ಇದೀವಿ ಅಂದ್ರೆ ಪ್ರೆಸ್ ಅಲ್ಲಿ ಬಂದಿದ್ದಕ್ಕೆ ಒಂದಷ್ಟು, ಯಾಕಂದ್ರೆ ಈಗ ಅಟ್ಲೀಸ್ಟ್ ಡಿಜಿಟಲ್ ಮೀಡಿಯಾ ಎಲ್ಲ ಇದೆ. ಬಟ್ ಅವಾಗ ನಾನು ನಮ್ಮ ಕೆರಿಯರ್ ಶುರು ಮಾಡಿದಾಗ ಪ್ರೆಸ್ ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ, ಪೇಪರಲ್ಲೇ ಓದಬೇಕು, ಸಿನಿಮಾಗೆ ಹೋಗ್ಬೇಕು, ಬರ್ಬೇಕು. ಸೊ ಅವಾಗಿಂದ ಅದೊಂದು ಬುನಾದಿ, ಒಂದು ಪ್ರೆಸ್ ಅನ್ನೋದು ಎಲ್ಲರೂ ಹತ್ರ ಹೋಗುವಂತ ಒಂದು ಮಾಧ್ಯಮ ಅದು. ಸೊ ಇಷ್ಟು ಚೆನ್ನಾಗಿ ಮಾಡಿರೋದನ್ನ ಎಲ್ಲರೂ ತಲುಪಿಸ್ಬೇಕು ಅಂತ ಹೇಳಿದಾಗ ಅವರು ಓಕೆ ಮಾಡೋಣ ಸರ್ ಅಂತೇಳಿ ಅದನ್ನು ಮಾಡಿದ್ರು. ಅದ್ರ ಜೊತೆಗೆ ಮುಖ್ಯವಾಗಿ ನಾನು ಹೇಳಬೇಕು ಅಂತಂದ್ರೆ ಮನೋಹರ್ ಸರ್ ಮತ್ತೆ ಸಾಧು ಸಾಹೇಬರು ನನ್ನ ಬಿಗಿನಿಂಗ್ ಸ್ಟೇಜಸ್, ನನ್ನ ಕೆರಿಯರ್ ಬಿಗಿನಿಂಗ್ ಸ್ಟೇಜಸ್ ಅಲ್ಲಿ ಮಣಿ 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 ಮಣಿಗೊಂದು ದಾರ ತನ ತಂದಾನ ತಂದನ ತಂದಾನ ತಂದನ ಆ ಹಾಡು, ಮತ್ತೆ ಕೋಲು ಮಂಡೆ ಜಂಗಮ ದೇವರು ಗುರುವೆ ಕೋರಣಕ್ಕೆ ದಯ ಮಾಡೋರೆ, ಇಷ್ಟಿಷ್ಟು ಹೂನಾರ್ ಹಾಕೋರು ನನಗೆ. ಅಂದ್ರೆ 2 ಹಾಡು ನಾನು ಪರ್ಟಿಕ್ಯುಲರ್ ಸರ್ ಹಾಡ್ತಿದ್ದೆ. ಅವನಲ್ಲಿ ಇವಳಿಲ್ಲಿ ಈ ಹಾಡು ನಾನು ಹಾಡ್ತಿದ್ದೆ ಆರ್ಕೆಸ್ಟ್ರಾ. ಅಂದ್ರೆ ನಂದು ಬಿಗಿನಿಂಗ್ ಸ್ಟೇಜ್. ಇವಾಗೆಲ್ಲ ಅವ್ರು ಪೀಕಲ್ಲಿ ಇದ್ದವರು, ಈಗ ಅವರು ಬಂದು ನಮ್ಮ ಆಡಿಯೋನ ರಿಲೀಸ್ ಮಾಡಿ ಅವ್ರ ಜೊತೆ ನಾನು ವೇದಿಕೆಯಲ್ಲಿ ಇದ್ದೀನಿ ಅನ್ನೋದು ಕೂಡ ನನ್ನೊಂದು ಸೌಭಾಗ್ಯ ಅಂತಾನೆ ನೆನೆಸ್ಬೇಕು. ಯಾಕಂದ್ರೆ ಈಗ ಎಲ್ಲೋ ಒಂದ್ ಕಡೆ ಇರೋರು ನಾವು ಯಾವ್ದೋ ಒಂದು ಸ್ಟೇಜಿಗೆ ಬರ್ಬೇಕು ಅಂತ ಕನಸು ಕಾಣ್ತೀವಿ, ಬಟ್ ಬರೋದು ಬಹಳ ಕಷ್ಟ ಇದೆ. ಲಕ್ಷಾಂತರ ಜನರಲ್ಲಿ 1000 ಜನನೂ ಬರಲ್ಲ, 100 ಜನನೋ ಅಥವಾ 10,000 ಜನ ಅಂತ ಹೇಳ್ಬೋದು. ಸೊ ಅಂತದ್ರಲ್ಲಿ ಇವ್ರ ಜೊತೆ ನಾನು ಸಿನಿಮಾ ಮಾಡಿದೆ. ಮನೆ ಮಾರಾಟಕ್ಕಿದೆ ಅಂತ 50 ದಿನ ಲಾಸ್ಟ್ ನಾವು ಮೀಟ್ ಮಾಡಿದ್ದಲ್ಲಿ ಅದು ಅದಾದ್ಮೇಲೆ ಕೊರೋನಾ ಬಂದ್ಬಿಡ್ತು. ಸೊ ಇವರು ಮತ್ತೆ ಚಿಕ್ಕಣ್ಣ ಅಲ್ಲ ಸರ್, ಕೊರೋನಾ ಬಂದು ಸಿನಿಮಾ 50 ದಿವಸದ ನಿಮ್ಮ ಮುಂದೆನೇ ಆಯ್ತು ಪ್ರೆಸ್ ಮೀಟ್. ಸೊ ಇವ್ರ ಜೊತೆನೂ ವರ್ಕ್ ಮಾಡಿದ್ವಿ. ಸೊ ಇನ್ನು ಮನೋಹರ್ ಸರ್ ಅಂತೂ ಮೊದಲಿಂದ ಹೆಂಗೋ ಒಂಥರ ನಾವು ಜಾಸ್ತಿ ಕೆಲಸ ಮಾಡೋಂಗಾಗಲಿ, ಇಬ್ರು ಕಂಪೋಸರ್ಸೇ ಅಲ್ವಾ. ಬಟ್ ಅವ್ರ ಜೊತೆ ನಾವು ಸಾಹಿತ್ಯದಲ್ಲಿ ಅದ್ರಲ್ಲಿ ವರ್ಕ್ ಮಾಡಬೇಕು, ಸುಮಾರು ಸಲ ಮಾತಾಡ್ಕೊಂಡಿದ್ದೀವಿ ಕೂಡ, ಮಾಡ್ಬೇಕು ಸರ್ ನಿಮ್ಮ ಜೊತೆ ಎಲ್ಲ. ಸೊ ನಿಮ್ಮ ಎಲ್ಲರ ಪ್ರೋತ್ಸಾಹ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇರಲಿ, ಮತ್ತೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಕೂಡ ಇರಲಿ ಮೇಡಮ್. ಇವ್ರು ನಾನು ಹೇಳಕ್ ಬಂದೆ, ನಾವೊಂದು 34 ಲ್ಯಾಂಗ್ವೇಜಸ್ ಅಲ್ಲಿ ಒಂದು ಸಾಂಗ್ ಮಾಡಿದ್ವಿ. ಮನೋಹರ್ ಸರ್ ಅದು ಹೇಳ್ತಾ ಇದೆ. ಅದರಲ್ಲಿ ಇವರು 2+ ಒಂದು ಸಾಂಗ್ ಹಾಡಿದೀನಿ ಅಂತ ಹೇಳಿದ್ರಲ್ಲ, ಉರ್ದು ಮತ್ತೆ ಕನ್ನಡ ಮಿಕ್ಸ್ ಹಾಡಿದ್ದಾರೆ.
ಈಗ ನೀವು ಇದೇನು ಕೇಳಿದ್ರಲ್ಲ, ಈಗ ಇಷ್ಟು ಸ್ವೀಟಾಗಿ ಕೇಳಿದ್ರಲ್ಲ, ಅದನ್ನ ಕೇಳಿದ್ರೆ ಇವರಲ್ಲ ಅಂತ ನೀವು ಪ್ರೂವ್ ಮಾಡ್ತೀರಾ ಬೇಕಾದ್ರೆ, ಇವ್ರಿಗೆ ಹಾಡಿಲ್ಲ ಅದನ್ನ ಅಂತ. ಅದೇ ಇವ್ರಿಗೆ ಎಷ್ಟು ಕ್ಯಾಲಿಬರ್ ಇದೆ ಮೇಡಮ್ಗೆ ಅಂತಂದ್ರೆ, ನೀವು ಯಾವ ತರ ಸಾಂಗ್ ಹಾಡ್ಬೋದು. ನಾನು ಅದು ರ್ಯಾಪ್ದೊಂದು ಅವ್ರದ್ದು ಡಿಕ್ಷನ್ಸ್ ಒಂದು ನೋಡಿಲ್ಲ ನಾನು ಬಿಟ್ರೆ, ನೀವು ಯಾವ್ದನ್ನ ಕೊಡಿ, ಅಳೋದು ಕೊಡ್ತೀರಾ, ನಗೋದು ಕೊಡ್ತೀರಾ. ಈಗ ಚಿತ್ರಮ್ಮ ಅವಾಗ ಆಡ್ತಿದ್ರು, ಈಗ ಬಾಲು ಸರ್ ಅವ್ರು ಎಲ್ಲ ವೆರೈಟೀಸ್ ಹೆಂಗ್ ಆಡ್ತಾರೋ ಚಿತ್ರ ತರ ಹಾಡ್ತಾ ಇದ್ದಿದ್ದು. ಸೊ ನನಗೆ ಆ ತರ ಅನಿಸ್ತು, ಅಂದ್ರೆ ಇವ್ರಿಗೆ ಏನ್ ಕೊಟ್ರು ಅದನ್ನ ಕರೆಕ್ಟ್ ಆಗಿ, ಅಂದ್ರೆ ತುಂಬಾ ಒಂಥರ ಅವ್ರೊಳಗೆ ಒಂದು ವಿದ್ಯಾರ್ಥಿ ಇದ್ದಾರೆ, ಅವ್ರು ಅಷ್ಟೆಲ್ಲ ಕಲ್ತಿದ್ರು, ವಿಡಿಯೋ ನುಡಿಸಿದ್ರು, ಸಂಗೀತ ಗೊತ್ತಿದ್ರು ಕೂಡ ಆ ಶ್ರದ್ಧೆ ಅನ್ನೋದಿದೆಯಲ್ಲ, ಅದು ಇವಾಗ ಈ ಸ್ಟೇಜ್ ಅಲ್ಲೂ ಕೂಡ ಅವ್ರನ್ನ ತುಂಬಾ ಅಂದ್ರೆ ಹೆಂಗಾಗಿಟ್ಟಿದೆ ಅಂತ ನಂಗೆ ಅನ್ಸುತ್ತೆ. ಯಾಕಂದ್ರೆ ಸುಮಾರು ಜನ, ಇದೊಂದು ನಾನು ಹೇಳ್ತೀನಿ, ಈಗಿನ ಜನರೇಷನ್ ಅವ್ರು ಸುಮಾರು ಜನ ಹಾಡಕ್ ಬರ್ತಾರೆ, ಆಮೇಲೆ ನಮ್ಗೆ ಹೇಳ್ತಾರೆ ಸರ್ ನಮ್ಗೆ 5 ವರ್ಷ ಆಯ್ತು 10 ವರ್ಷ ಆಯ್ತು ನಮ್ಗೆ ಅದು ಹಾಡಿಕ್ ಆಗ್ತಾ ಇಲ್ಲ. ರೀಸನ್ ಏನಂತ ಹೇಳ್ತೀನಿ. ನಾನು ಮೊನ್ನೆ ಯಾವ್ದೋ ಚಿಕ್ಕ ಇದ್ರಲ್ಲಿ ಹೇಳಿದೆ, ಪ್ಲಸ್ ಒಳ್ಳೆ ಜಾಗ. ಈಗ ಅವಾಗ ಆಡ್ತಾ ಇದ್ದಂಥವ್ರೆಲ್ಲ ಹೆಂಗಂದ್ರೆ ಪ್ರಾಕ್ಟೀಸ್, ನೀವು ಬಾಲು ಸರ್ ಇರ್ಬೋದು, ಯಾರೇ ಇರ್ಬೋದು, ಫುಲ್ ಸಾಂಗ್ನ ಕೇಳ್ಬಿಟ್ಟು ಒಂದು ಮನೆ 1 ಟೇಕು, 2ನೇ ಟೇಕಿಗೆ ಮುಗಿದೋಗುತ್ತೆ, ಮ್ಯಾಕ್ಸಿಮಮ್ 3 ಟೇಕ್ ಅಷ್ಟೇ. ಈಗ ಯಾವಾಗ ಆಟೋ ಟ್ಯೂನು ಟೆಕ್ನಾಲಜಿ ಇದೆಲ್ಲ ಏನ್ ಬಂತು, ಒಂದೊಂದು ವರ್ಡ್ ಒಂದೊಂದು ಪದ ಹಿಂಗ್ ಆಡಿ ಆಡೋದ್ರಲ್ಲಿ ಜೀವ ಇರಲ್ಲ, ಏನೋ ಮ್ಯೂಸಿಕ್ ಇರುತ್ತೆ, ಸೌಂಡ್ ಇರುತ್ತೆ, 2 ದಿನ ನೋಡ್ತಾರೆ. ಆದ್ರೆ ಒಂದ್ ಲೈನ್ ಆಡಿದ ತಕ್ಷಣ ಮೊಬೈಲ್ ತಗೊಂಡ್ಬಿಟ್ಟು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನೋಡಿದ್ರೆ ನಾವು ಹಾಡಿದೀವ ಚೆನ್ನಾಗಿ, ಅದು ಸರಿಯಾಗಿದೆ ಅಂತ ಯಾರು ನೋಡೋದೇ ಇಲ್ಲ. ಬಟ್ ಇದ್ರ ಹಿಂದಿನ ಜನರೇಷನ್ ಯಾರಿದಾರಲ್ಲ ಅವ್ರು ಮಾತ್ರ ಇವತ್ತಿಗೂ ಕೂಡ ಬರೀ ಅಷ್ಟೇ ಅಲ್ಲ, ಈಗ ಒಂದು ಹಾಡನ್ನ ಬರ್ಕೊಳ್ಳೋ ಸಂಸ್ಕೃತಿನೂ ಹೊರಟೋಗಿದೆ. ಒಂದು ಹಾಡನ್ನ ನಾವು ಬರೆದು ಅದನ್ನ ಅಭ್ಯಾಸ ಮಾಡಬೇಕು ಅನ್ನೋ ಆ ಸಂಸ್ಕೃತಿನೂ ಇಲ್ಲ. ನೀವು ಯಾವ್ದು ಒಂದು ಅವ್ರು ವಾಟ್ಸಪ್ ಮಾಡಬೇಕು, ವಾಟ್ಸಪ್ಪಲ್ಲಿ ನೋಡ್ಕೊಂಡು ಆಡ್ತಾರೆ ಹೊರತು ಅದು ಬರೀಬೇಕು, ಸ್ವರಗಳು ಬರೀಬೇಕು, ಅದಕ್ಕೆ ಒಂದು ಪ್ರಾಮುಖ್ಯತೆ ಕೊಡಬೇಕು. ಮ್ಯೂಸಿಕ್ ಅಂದರೆ ಏನು, ಸಂಗೀತ ಅನ್ನೋದು ದೇವರು ಅನ್ನೋದು ಇಲ್ಲವೇ ಇಲ್ಲ. 2 ಹಾಡು ಆಡ್ತಾರೆ, 3ನೇ ಹಾಡು ಇಲ್ಲಿ ಬರೋದೇ ಇಲ್ಲ, ಸ್ಟೇಜ್ ಮೇಲೆ ಹೋಗ್ಬಿಟ್ಟಿರ್ತಾರೆ. ಸೊ ಅದಕ್ಕೆ ತುಂಬಾ ಜನ ಕೇಳೋರು, ರಿಯಾಲಿಟಿ ಶೋಗಳಲ್ಲಿ ಅಷ್ಟೊಂದು ಜನ ವಿನ್ನರ್ಸ್ ಆಗ್ತಾರೆ, ಅಷ್ಟು ಜನ ಬರ್ತಾರೆ, ಯಾಕೆ ಸಿನಿಮಾದಲ್ಲಿ ಕ್ಲಿಕ್ ಆಗಲ್ಲ ಅಂತ. ಅಲ್ಲಿ ಹಾಡೋ ಹಾಡುಗಳು ಹೆಂಗಿರುತ್ತೆ ಅಂತಂದ್ರೆ, ಆಲ್ರೆಡಿ ಬಾಲು ಸರ್ ಆಡಿರೋದು, ದೊಡ್ಡ ದೊಡ್ಡ ಗಾಯಕರು ಆಡಿರೋದನ್ನ 100 ಸಲ ಕೇಳಿದ್ರೆ ಹಂಗೆ ಹಾಡ್ತಾರೆ. ಬಟ್ ಒಂದು ಹೊಸ ಹಾಡನ್ನ ಹಾಡೋದು ಹೆಂಗೆ ಅಂತ ಅವ್ರ ಐಡಿಯಾನೇ ಇಲ್ಲ ಬಂದು. ಸೊ ಅದಕ್ಕೆ ನಾನು ಆ ವಿಷಯ ಏನು ಕೇಳಿದೆ ಅಂತಂದ್ರೆ, ಇವರೆಲ್ಲ ಎಷ್ಟು ಶ್ರದ್ಧೆಯಿಂದ ಅಂತಂದ್ರೆ ಹಾಡನ್ನ ಕಂಪೋಸ್ ಮಾಡಿದ್ ಬರೀ ಟ್ಯೂನ್ ಮಾಡಿದಾಗಿಂದ ಹಿಡಿದು ಆ ಟ್ಯೂನ್ ತಗೊಂಡು ಟ್ಯೂನ್ ಗ್ರಾಸ್ ಮಾಡಿ ಲಿರಿಕ್ ಮಾಡಿದಾದ್ಮೇಲೆ ಅದನ್ನ ಟ್ರ್ಯಾಕ್ ನ ತಗೊಂಡು ಅದನ್ನ ಕೇಳಿ ಬಂದು ಹಾಡಿದಾದ್ಮೇಲೆ ತಿರುಗಿ ಮತ್ತೇನಾದ್ರು ಹಾಡ್ಬೇಕಾ ಸರ್, ಮತ್ತೆ ಬರ್ಬೇಕಾ ಸರ್ ಅಂತ ಎಷ್ಟು ಫಾಲೋ ಮಾಡಿದ್ರೆ, ಎಷ್ಟು ಶ್ರದ್ಧೆ ಇದೆ ಅಂತಂದ್ರೆ, ಸರ್ ಮಾಡಿ ಸರ್ ಒಂದೊಂದು ಲೈನ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಮಾಡ್ಬೋದು. ಅಂದ್ರೆ ಆ ಶ್ರದ್ಧೆ ಈ ಒಂದು ಜನರೇಷನ್ ಇಲ್ಲ. ಬಟ್ ಇವರಲ್ಲಿ ನೋಡಿ ನಾನು ಆ ವಿಷಯನ ಹೇಳಕ್ ಬಂದೆ ಅಷ್ಟೇ. ಅಂದ್ರೆ ಸಕ್ಸಸ್ ಅನ್ನೋದು ಸುಮ್ಮನೆ ಬರೋದೇ ಇಲ್ಲ, ಒಂದು ಪರಿಶ್ರಮ ಇರ್ತೇನೆ, ಸ್ಮಾರ್ಟ್ ವರ್ಕ್ ಅದು ಇದಂತ ಕೆಲವು ವಿಷಯದಲ್ಲಿ ಅಷ್ಟೇ. ಮಿಷಿನರಿ ಸಿಕ್ಕೊಂಡು ಏನೋ ರೋಡ್ ಹಾಕೋದು ಅದ್ರಲ್ಲಿ ಹಾಕ್ಬೋದು. ಇದೆಲ್ಲ ಈ ಕಲೆ ಅನ್ನೋದು ಮಾತ್ರ, ಅದು ಕಲೆ ಯಾವಾಗ ಸತ್ವಲ್ಲ ಸರ್, ಅದು ನಾವು ಶ್ರಮ ಪರಿಶ್ರಮ ಹಾಕ್ಲೇಬೇಕು. ಸೊ ಹಂಗಾಗಿ ಹೆಚ್ಚಿಗೆ ಹೇಳಕ್ಕಾಗಲ್ಲ, ತುಂಬಾ ಅದ್ಭುತವಾಗಿ ಹಾಡಿದ್ದಾರೆ ಅಂತ. ಇವ್ರಿಗಂತೂ ತುಂಬಾ, ನಾನು ಅವತ್ತೇ ಹೇಳಿದೆ, ಯು ಹ್ಯಾವ್ ವ್ಯಾಸ್ಟ್, ಅಂದ್ರೆ ಒಂದು ಸಿನಿಮಾ ಒಳಗೆ ಆಗಲಿ ಇಲ್ಲಾಗಲಿ ಎಲ್ಲದಕ್ಕೂ ಸೆಟ್ ಆಗುವಂತ ನಿಮ್ದೊಂದು ಕಲ್ಚರ್ಡ್ ವಾಯ್ಸ್, ಪ್ಲೇಬ್ಯಾಕ್ ವಾಯ್ಸ್ ವಿತ್ ಆಲ್ ಡೈಮೆನ್ಷನ್ಸ್, ಅಂದ್ರೆ ಡೈನಾಮಿಕ್ ವಾಯ್ಸ್ ಅಂತ ಏನಿದೆ ಮೇಡಮ್. ನೋಡಿ ಅವ್ರು ಹೇಳಿದ್ರು, ನಿಮ್ಮ ಪ್ರೆಸ್ ಅವ್ರು ಹೇಳಿದ್ರು ಸಿನಿಮಾಗೆ ಹಾಕೊಡಿ ಅಂತ. ಸಾರ್ ಹೇಳ್ಬಿಟ್ಟು ನೀವೇ ಒಂದು ಮ್ಯೂಸಿಕಲ್ ಸಿನಿಮಾ ಒಂದು ಮಾಡಿಸಿ, ಸರ್ ಇಲ್ಲಿದ್ದಾರೆ, ಮನೋಹರ್ ಸರ್ ಮ್ಯೂಸಿಕಲ್ ಸಿನಿಮಾ ಒಂದು ಮಾಡಿ ಚೆನ್ನಾಗಿರುತ್ತೆ. ಸೊ ದೊಡ್ಡದಾಗಿ ಬೆಳೀಲಿ. ಸರ್ ಹೇಳಿದ್ರು ಲೈನು, ಈಗ ಆಡಿಯೋ ಕಂಪ್ನಿ ತಗೊಳ್ಳಿ ಅಂದ್ವಿ, ನಾವ್ ಹೇಳ್ತಾ ಇದೀವಿ ಸಿನಿಮಾ ನಿಂದೇ ಮಾಡಿ, ನಿಂದೇ ಆಡಿಯೋ ಕಂಪ್ನಿ ಶುರು ಮಾಡಿ. ಡೈರೆಕ್ಟರ್ ಇಲ್ಲೇ ಇದ್ದಾರೆ. ನಿಮ್ದೇ ಸ್ಟುಡಿಯೋದಲ್ಲಿ ಇನ್ಸ್ಟ್ರುಮೆಂಟಲ್ ಲೈವ್ ಇದನ್ನೇ ಬಳಕೆ ಮಾಡಿದ್ರು. ಹೌದು. ಅದೆಷ್ಟು ಸಮಯ ತಗೊಳ್ತು, ಹೇಗೆ? ಸಮಯ ಹೆಚ್ಚಿಗೆ ತಗೊಳ್ಳಲ್ಲ ಸರ್. ಇವಾಗ ಏನಿದೆ, ಫಸ್ಟ್ ಎಲೆಕ್ಟ್ರಾನಿಕ್ಸ್ ಏನಿತ್ತು ಪ್ರೋಗ್ರಾಮಿಂಗ್ ಅಂತ ಮಾಡ್ಬಿಟ್ಟಿದಾದ್ಮೇಲೆ ಇವಾಗ ಗಿಟಾರ್ ನುಡ್ಸೋರು ಬರ್ತಾರೆ, ಫುಲ್ ಎಲ್ಲ ಕೇಳ್ಕೊತಾರೆ, ನೋಟ್ಸ್ ಬರ್ಕೋತಾರೆ, ಫ್ಲೂಟ್ ನುಡ್ಸೋರು ಬರ್ಬೋದು ಅಥವಾ ವೈಲಿನ್ ನುಡ್ಸೋರು ಬರ್ಬೋದು. ಕೇಳಿದಾದ್ಮೇಲೆ ಒಂದು 1 hour 2 hours ಅಷ್ಟೇ ತಗೋತಾರೆ. ಮ್ಯಾಕ್ಸಿಮಮ್ 2 days ಅಲ್ಲಿ ಮುಗಿಸಿರ್ತೀವಿ ಅಷ್ಟೇ. ಎಲೆಕ್ಟ್ರಾನಿಕ್ಸ್ ಮಿಕ್ಸಿಂಗು ಮಾಸ್ಟರಿಂಗ್ ಅಂತ ಪ್ರೋಸೆಸ್ ಹೋಗುತ್ತಲ್ವಾ. ಬಟ್ ಒಂದು ಹಾಡನ್ನ ಕರೆಕ್ಟ್ ಆಗಿ ವರ್ಕ್ ತರಕ್ಕೆ ಒಂದು 10 ದಿನ ವರ್ಕ್ ಮಾಡ್ತೀವಿ. ಅದು ಅವರವರು, ಅಂದ್ರೆ ಕೆಲವರೆಲ್ಲ 1-2 ದಿನದಲ್ಲೂ ಮಾಡ್ಬೋದು. ಬಟ್ ಏನು ನಾನು ಮೇಡಮ್ ಅವ್ರಿಗೆ ಹೇಳಿದೆ, ಆಕ್ಚುಲಿ ಒಂದು ತುಂಬಾ ಸ್ವೀಟ್ ಆಗ್ತಿದೆ. ಆಕ್ಚುಲಿ ಈ ಸ್ಪೀಕರ್ಸ್ ಒಂದು ಪಬ್ಲಿಕ್ ಸ್ಪೀಕರ್ಸ್ PV, ಇದರಲ್ಲಿ ಸ್ವಲ್ಪ ಹೈ ಫ್ರೀಕ್ವೆನ್ಸಿ ಕೂಡ ಜಾಸ್ತಿ ಇದೆ, ಸ್ವೀಟ್ನೆಸ್ ಕಮ್ಮಿನೇ ಬರ್ತಾ ಇತ್ತು. ಬಟ್ ಇದನ್ನ ರೆಗ್ಯುಲರ್ ಥಿಯೇಟ್ರು ಅಥವಾ ನೀವು ನಿಮ್ಮ ಮೊಬೈಲ್ ಎಲ್ಲ ಕೇಳಿದಾಗ ಅವ್ರಿಗೆ ಇನ್ನೂ ಎಷ್ಟು ಸ್ವೀಟ್ ಆಗಿದೆ ವಾಯ್ಸ್ ಅಂತ ನಿಮ್ಗೆ ಆಗುತ್ತೆ. ಅವ್ರಿಗೊಂದು ರೆಫರೆನ್ಸ್ ವಾಯ್ಸ್ ಕಳಿಸಿದ್ವಿ ನಾವು ಫಸ್ಟ್ ಬಂದು, ಇದು ಶೂಟ್ ವರ್ಷನ್ ಅಂತ ಅಂದ್ಬಿಟ್ಟು. ಅವ್ರು ಕನ್ಫ್ಯೂಸ್ ಮಾಡ್ಕೊಂಡು ಇದೇ ಫೈನಲ್ ವರ್ಷನ್ ಅಂದ್ಕೊಂಡು ಜಗಳ ಮಾಡಿಲ್ಲ. ಸರ್ ನನ್ನ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಲ್ಲ, ನೀವು ಹೇಳಿದ್ರಿ, ನಾನು ಪ್ರಾಮಿಸ್ ಮಾಡಿದ್ರಿ, ನನ್ನ ವಾಯ್ಸ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀನಿ ಹಿಂಗೆ ಅಂತೆಲ್ಲ ಹೇಳಿದ್ರು. ಓಕೆ ಆಯ್ತು ಮೇಡಮ್, ಶೂಟಿಂಗ್ ಆದ್ಮೇಲೆ ನೋಡೋಣ ಹಿಂಗೆ. ಬಟ್ ಶೂಟಿಂಗ್ ಬಂದು ಹೋದ ದಿನ ಶೂಟಿಂಗ್ ಅಲ್ಲಿ ಪ್ಲೇ ಮಾಡೋವರೆಗೂ ಅವ್ರಿಗೆ ಫೈನಲ್ ವರ್ಷನ್ ಕೇಳಿರ್ಲಿಲ್ಲ. ಅವರು ಒಂದು ಅರ್ಧ ಗಂಟೆ ಹೇಳಿದ್ರು, ಸರ್ ಸಾರಿ ಸರ್ ನಮ್ಗೆ ಅವ್ರಿಗೆ ಗೊತ್ತಾಗ್ಲಿಲ್ಲ, ನಾನು ಇದೇ ಫೈನಲ್ ಅನ್ಕೊಂಡು ಅಂದ್ರೆ ಅಷ್ಟು ಮಗು ಥರ ಮನಸ್ಸು ಅವ್ರದ್ದು. ಸೊ ಥ್ಯಾಂಕ್ ಯು ಎಲ್ರಿಗೂ. ತುಂಬಾ ದಿನಗಳಾದ್ಮೇಲೆ ನಿಮ್ಮನ್ನ ನೋಡಿ ಬಹಳ ಖುಷಿ ಆಯ್ತು. ಬಂದ ತಕ್ಷಣ ತುಂಬಾ ಜನ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡ್ಕೊಂಡ್ರು, ಫೋಟೋಗಳೆಲ್ಲ ತೆಗೆದ್ರು. ನಮ್ಮ ಪ್ರೇರಣ ಈ ಹಾಡಿಗೆ ತುಂಬಾ ಸಪೋರ್ಟ್ ಮಾಡಿ. ಮೇಡಮ್ ಅವರು ಒಂದು ಒಳ್ಳೆ ಅದ್ಭುತವಾದಂತ ಗಾಯಕಿ, ಕನ್ನಡ ಇಂಡಸ್ಟ್ರಿ ಅಂತ ನಾವು ಬೇರೆ ಲ್ಯಾಂಗ್ವೇಜಸ್ ಆಡ್ತಾರೆ. ಬಟ್ ಫಿಲಮ್ಸ್ ಆಗಲಿ ಅಥವಾ ಆಲ್ಬಮ್ಸ್ ಆಗಲಿ
ತುಂಬ ಅದ್ಭುತವಾದ ಪ್ರತಿಭೆ. ಇಂಥವ್ರು ಇರ್ಬೇಕು ಇಂಡಸ್ಟ್ರಿ ಒಳಗೆ. ಸುಮ್ಮನೆ ಆಟ ಕೊಂಡು ಲೆಕ್ಕ ಹಾಕಿಲ್ಲ ಅನ್ನೋದಕ್ಕಿಂತ ಸೀರಿಯಸ್ ಆಗಿ ಅವ್ರು ಕಲಿತು ಇಷ್ಟೆಲ್ಲ ಆದ್ಮೇಲೆ ಜವಾಬ್ದಾರಿ ಕಳ್ಕೊಂಡು ಈಗ ಮತ್ತೆ ಶುರು ಮಾಡಿದ್ರಲ್ಲ, ಅವ್ರು ಈಗ ಬಿಗಿನಿಂದ ಶುರು ಮಾಡಿದಾರೆ, ಕೆರಿಯರ್ ಸುಮಾರು ಮಾಡಿದ್ದಾರೆ. ಬಟ್ ಇಲ್ಲಿಂದ ವರ್ಕ್ ತುಂಬ ಚೆನ್ನಾಗಿ ಆಗಬೇಕು ಅಂತ ನಾನು ವಿಶ್ ಮಾಡ್ತೀನಿ. ಇನ್ನೂ ಹೆಚ್ಚೆಚ್ಚು ಕೆಲಸ ಮಾಡಬೇಕು ಅಂತ ಅವ್ರ ಜೊತೆ ವರ್ಕ್ ಮಾಡೋದು ಖುಷಿ ಆಗುತ್ತೆ ನನಗೂ ಕೂಡ. ಯಾಕಂದ್ರೆ ಸುಮ್ಮನೆ ಕೆಲಸ ಮಾಡೋದು ಬೇರೆ, ಇಂಟ್ರೆಸ್ಟ್ ಆಗಿ ಕೆಲಸ ಮಾಡೋದು ಬೇರೆ. ಬರೀ ದುಡ್ಡುಗೋಸ್ಕರ ಮಾಡ್ತೀವಿ ಒಂದೊಂದ್ಸಲ, ಬಟ್ ಹಾರ್ಟ್ ಅಂಡ್ ಸೋಲ್ ಅಂತೀವಲ್ಲ, ಆ ಥರದ್ದು ಒಂದು ಇದು. ಸೊ ಅದು ನವೆಂಬರಲ್ಲಿ ರಾಜ್ಯೋತ್ಸವದ ಮಧ್ಯಭಾಗದಲ್ಲಿ ರಿಲೀಸ್ ಆಗಿದೆ. ಅದು ತುಂಬ ಖುಷಿ. ಜೈ ಕರ್ನಾಟಕ ಮಾತೆ, ಜೈ ಕನ್ನಡಾಂಬೆ. ನಿಮ್ಮ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಧನ್ಯವಾದಗಳು. ಧನ್ಯವಾದಗಳು. ಕೊಡೋಣ ಒಂದ್ 2 ಮಾತಷ್ಟೇ, ಮೇಡಮ್ 2 ಲೈನ್ ಹಾಡಿ 2 ಮಾತಷ್ಟೇ. ಪ್ರಶ್ನೆ ಕೇಳ್ತಾರೆ, ಮಾತಾಡಿ. ನನಗೆ ಸಿಂಗರ್ ಆಗ್ಬೇಕು ಅನ್ಸಿದ್ದು ಯಾಕೆ ಮೇಡಮ್? ಸರ್, ಸಿಂಗರ್ ಆಗ್ಬೇಕು ಅಂತ ಅನ್ಸಿದ್ದು ಯಾವಾಗ, ಯಾವ ಪೀರಿಯಡ್ ಇಂದ ಸ್ಟಾರ್ಟ್ ಮಾಡಿದ್ರಿ? ಅದು ಸರ್ ನನಗೆ ತುಂಬಾ ಚಿಕ್ಕ ವಯಸ್ಸಿನ ಆಸೆ, ಅದು ಕನಸು. ಅದು ನನಗೆ ಸ್ಕೂಲ್ ಟೈಮ್ಸ್ ಅಲ್ಲೆಲ್ಲ ಕಾಂಪಿಟೇಷನ್ಸ್ಗೆಲ್ಲ ಹೋಗ್ತಾ ಇದ್ದೆ, ಪ್ರೈಸಸ್ ಬರ್ತಾ ಇತ್ತು. ಬಟ್ ಸಿಂಗರ್ ಆಗಬೇಕು ಅಂತ ನನಗೆ ಈಗ ಅನಿಸಿದ್ದು, ಪ್ಲೇಬ್ಯಾಕ್ ಸಿಂಗರ್ ಆಗಬೇಕು ಅಂತ. ಅದಕ್ಕೋಸ್ಕರ ಅಂದರೆ ಬಟ್ ಮದುವೆ, ಮಕ್ಕಳು, ಮನೆ ಸಂಸಾರ, ಜಂಜಾಟ ಅದ್ರಲ್ಲಿ ಕಳೆದೋಯ್ತು. ಅವಾಗ ಯೋಚನೆ ಮಾಡೋಕ್ಕೂ ಆಗಿರಲಿಲ್ಲ. ಬಟ್ ಇವಾಗ ನಂದು ಅಂತ ಒಂದು ಸ್ಪೇಸ್ ಇದೆ ಸರ್, ಅದನ್ನ ಯುಟಿಲೈಸ್ ಮಾಡ್ಕೊಳ್ಳೋಣ ಅಂತ ಇವಾಗ ಮಾಡ್ತಾ ಇದ್ದೇನೆ. ನಿಮ್ಮ ಮನೆಯವರು ನೀವು ಹಾಡ್ತಿರೋ ವಿಚಾರವಾಗ ಡಿಸ್ಕಷನ್ ಆದಾಗ ಏನಂತ ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ? ಯಾವ ರೀತಿ ನಿಮಗೆ ಪ್ರೋತ್ಸಾಹ ಸಿಗುತ್ತೆ? ಇಲ್ಲ, ಅವ್ರಿಗೆ ತುಂಬಾ ಖುಷಿ ಇದೆ ಸರ್. ಅವ್ರಿಗೆ ಇಲ್ಲ, ನೀನು ಮಾಡಿ, ಇವಾಗ ನಿನಗೆ ಟೈಮ್ ಇದೆ, ಯೂಸ್ ಮಾಡ್ಕೋ, ಐಡಲ್ ಆಗಿ ಮನೇಲಿ ಇರಬೇಡ ಅಂತೆಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ ಸರ್. ಇವಾಗೆಲ್ಲ ಅವರೇನೆ ಇದಕ್ಕೆಲ್ಲ ಸಪೋರ್ಟ್ ಮಾಡಿರೋದು, ಪ್ರೆಸ್ ಮೀಟ್ ಮಾಡಕ್ಕೆ ಸಾಧು ಅಣ್ಣನೆಲ್ಲ ಕಳಿಸ್ಕೊಟ್ಟಿರೋದು ಎಲ್ಲ ಅವರೇನೆ ಸರ್. ನೀವು ಅವ್ರ ಜೊತೆ ಸ್ವಲ್ಪ ಸಮಯ ಕಳಿಬೇಕಾದ್ರೆ ಅವ್ರ ಜೊತೆ ಹಾಡಿರೋದಿದೆಯಾ? ಯಾರು? ಯಜಮಾನ್ರ ಮುಂದೆ ಕುಂತು ಹಾಡಿರೋದಿದೆಯಾ ಅಂತ? ಹಾಡ್ತಾನೆ ಇರ್ತೀನಿ ಸರ್, ನಾನು ಯಾವಾಗಲೂ ಹಾಡ್ತಾನೆ ಇರ್ತೀನಿ. ಈಗ ಸಾಧು ಅವ್ರು ಹೇಳಿದ್ರು ಒಂದು ಆಡಿಯೋ ಕಂಪ್ನಿನೇ ಶುರು ಮಾಡಿ ಅಂತ ಹೇಳಿದ್ರು. ಆ ಥರದ್ದೇನೋ ಆಲೋಚನೆ ಇದೆಯಾ ತಮಗೆ ಏನಾದ್ರು? ಅಣ್ಣ ಒಂದು ಆಲ್ಬಮ್ ಸಾಂಗ್ ಮಾಡ್ಕೊಡ್ಬೇಕು ನಾನು. ಆಲ್ಬಮ್ ಸಾಂಗ್ ನಾನು ಮಾಡ್ತೀನಿ. ಆಡಿಯೋ ಕಂಪ್ನಿ ಬಗ್ಗೆ ಆಡಿಯೋ ಕಂಪನಿಗಳು ನಮ್ಮ ಕನ್ನಡದಲ್ಲಿ ಸಿನಿಮಾಗಾಗಲಿ ಮತ್ತೊಂದಕ್ಕಾಗಲಿ ಬಹಳ ವಿರಳ, ಇಲ್ಲವೇ ಇಲ್ಲ. ಇದ್ರೂ ಕೂಡ ಈ ಸಾಮಾನ್ಯ ಮಧ್ಯವರ್ಗದವ್ರಿಗಾಗಲಿ, ಈ ಇಂಟ್ರೆಸ್ಟ್ ತಗೊಂಡು ಹಾಡುಗಳನ್ನು ಮಾಡೋದಾಗಲಿ, ಈ ಸಣ್ಣ ಪುಟ್ಟ ಸಿನಿಮಾಗಳು ಅಥವಾ ಒಂದು ಸಿನಿಮಾಗಳನ್ನ ತಗೊಳ್ಳೋಂಥ ಆಡಿಯೋ ಕಂಪನಿಗಳು ಖಂಡಿತ ಇಲ್ಲಮ್ಮ. ಅವರೆಲ್ಲ ಆಕಾಶದಲ್ಲಿದ್ದಾರೆ, ಆಕಾಶಕ್ಕೆ ಹೋಗ್ಬಿಟ್ಟಿದ್ದಾರೆ, ಅವ್ರು ಕೆಳಗೆ ಬರಲ್ಲ. ನೀವು ಒಂದು ಆಡಿಯೋ ಕಂಪನಿ ಅಂತ ಮಾಡಿದಾಗ ನಮ್ಮ ಎಲ್ಲ ಸಿನಿಮಾಗಳಿಗೆ ಒಂದು ಜೀವನ ಅನ್ನೋದಕ್ಕಿಂತ ಒಂದು ಜೀವ ಬರುತ್ತೆ. ಅಂದ್ರೆ ನಿಮ್ಗೆ ಆಸಕ್ತಿ ಇದೆ, ಜೊತೆಗೆ ನಿಮ್ಗೆ ಶಕ್ತಿನೂ ಇದೆ. ನಿಮ್ಗೆ ಶಕ್ತಿ ಇದೆ, ಕರೆಕ್ಟ್ ಮಾಡ್ಬೋದು ಅಂತ ನಾನು ಹೇಳೋದು. ಇಲ್ಲ, ಖಂಡಿತ ಸಾಧು ಅಣ್ಣ ಹೇಳಿ ನಮ್ಮ ಮನೆಯವ್ರಿಗೆ ಒಪ್ಸಿ ಅವರು ಅಂದ್ರೆ ನಂತೇನೆ. ನಾನು ಒಪ್ಸೋ ಜವಾಬ್ದಾರಿ ನಂದು. ಸಂಗೀತ ಅಭ್ಯಾಸ ಎಲ್ಲ ಯಾವ ಏಜಲ್ಲಿ ಶುರು ಮಾಡಿದ್ರಿ? ಯಾರು ನಿಮ್ಮ ಗುರುಗಳು? ಸರ್, ಸಂಗೀತ ಅಂತ ಅಂದ್ರೆ ನಾನು ಬರೀ 3 ದಿನ ಹೋಗೋದು ಬಿಟ್ಬಿಡೋದು ಆ ತರ. ಎದುರುಗಡೆ ಮನೆ ಆಂಟಿ ಹೋಗ್ತಿದ್ರು ಅಂತ ಅವ್ರ ಜೊತೆ ಹೋಗ್ತಿದ್ದೆ ನಾನು. ಅವಾಗ ಸ್ಕೂಲ್ ಡೇಸ್ ಅಲ್ಲಿ 3 ದಿವಸ ಹೋಗೋದು ಬೋರು, ಕ್ಲಾಸಿಕಲ್ ಅಂತ ಬಿಟ್ಬಿಡ್ತಿದ್ದೆ. ಈಗ ನಮ್ಮ ಮನೆಯವ್ರಿಗೆ ಕ್ಯಾಂಪೇನ್ ಮಾಡಕ್ಕೆ ಎಲೆಕ್ಷನ್ ಟೈಮಲ್ಲಿ ಹೋಗ್ಬೇಕಲ್ಲ, ಅವಾಗ ಸಂಗೀತ ಸ್ಟಾರ್ಟ್ ಮಾಡಿದೆ. ರಂಜಿನಿ ಮೇಡಮ್ ಅಂತ ನಮ್ಮ ಮೇಡಮ್ ಹೆಸರು. ಅವಾಗ ಕಷ್ಟಪಟ್ಟು ಹೋಗ್ತಿದ್ದೆ, ಅಂತೂ ಮನೆಗೇನೆ ಹೋಗ್ತಿದ್ದೆ ಅವ್ರ ಮನೆಗೆ. ಈ ಕ್ಯಾಂಪೇನ್ ಎಲ್ಲ ಬರುತ್ತಲ್ಲ ಅಣ್ಣ, ಅವಾಗ ಬಿಟ್ಬಿಡೋದು. ಆಗ್ಬಿಟ್ರೆ 6 ತಿಂಗಳು 1 ವರ್ಷ ಫುಲ್ ಗ್ಯಾಪ್ ಆಗ್ಬಿಡ್ತಿತ್ತು. ಸೊ ಹಂಗಾಗಿ ಹಂಗೂ ಹಿಂಗೂ ಜೂನಿಯರ್ ಮುಗಿಸ್ಕೊಂಡಿದ್ದೀನಿ ಸರ್. ಅವರೆಲ್ಲ ಸ್ನೇಹಿತರ ಜೊತೆ ಹಾಗೆ ಮ್ಯೂಸಿಕಲ್ಲಿ ಜೊತೆಲಿ ಎಲ್ಲರೂ ಇಟ್ಕೊಂಡು, ನಮ್ಮ ಸಿಸ್ಟರ್ ಕೂಡ ನನ್ನ ತಂಗಿ ಉಷಾ ಈ ಥರ ಎಲ್ಲ ಸಂಗೀತದಲ್ಲಿ ಇರೋರ ಜೊತೆನೇ ಅವರ ಸಂಬಂಧ. ಸೊ ಅದರಿಂದಾಗಿ ಹಂಗೆ ಅವರು ಅದನ್ನ ಡೆವಲಪ್ ಮಾಡ್ಕೊಂಡಿದ್ದಾರೆ. ಉಷಾ ಇಲ್ಲ ಅಂದಿದ್ರೆ ನಾನು ಇವತ್ತು ಈ ಸ್ಟೇಜ್ ಅಲ್ಲಿ ನಿಲ್ಲಕ್ಕೆ ಆಗ್ತಾ ಇಲ್ಲ. ಅವತ್ತು ನೀವು ನಮ್ಮ ಮನೆಗೆ ಬಂದಿದ್ದು ದೇವ್ರು ಕಳ್ಸಿಕೊಟ್ಟಿದ್ದು, ಚಾಮುಂಡೇಶ್ವರಿ. ನಾನು ನೋಡಿದ ತಕ್ಷಣ ಅನ್ಕೊಂಡ್ಬಿಟ್ಟೆ, ನೀವು ಸಂಗೀತವನ್ನ ದೇವ್ರ ತರ ನೀವು ಪೂಜಿಸ್ತೀರ ಅಂತ. ಅದಕ್ಕೆ ನಾನು ಕೂಡ ಹೇಳಿ ನಮ್ಮ ಸಿಸ್ಟರ್ನ ಕಳ್ಸಿಕೊಟ್ಟಿದ್ದೆ. ಅವಾಗಿಂದ ಅವರು ಅದ್ರ ಬಗ್ಗೆ ಶ್ರದ್ಧೆ ಇಟ್ಟು ಇಲ್ಲಿ ಲೆವೆಲ್ ಬಂದಿದ್ದೀರಮ್ಮ, ನೀನು ನಿಜವಾಗ್ಲೂ ಧನ್ಯವಾದಗಳು. ಥ್ಯಾಂಕ್ ಯು. ನಿಮ್ಮ ಮಕ್ಕಳ ಬೆಂಬಲ ಹೇಗಿದೆ ಮೇಡಮ್ ನಿಮಗೆ? ಯಾಕಂದ್ರೆ ಅಮ್ಮ ಬಿಸಿ ಆಗ್ಬಿಡ್ತಾರ ಅಂತೀರ? ಇಲ್ಲ, ಅದಕ್ಕೋಸ್ಕರನೇ ಅವರೆಲ್ಲ ಚಿಕ್ಕವರಾಗಿದ್ದಾಗ ನನಗೆ ಈ ಯೋಚನೆನೂ ಬಂದಿರ್ಲಿಲ್ಲ ಸರ್ ನನಗೆ. ಅವ್ರಿಗೆಲ್ಲ ಇವಾಗ ಮದುವೆ ಮಾಡಿದೀವಿ. ಇವಾಗ ದೊಡ್ಡ ಮಗ MS ಮಾಡಿದ್ದಾನೆ, ಆರ್ಥೋ, ಅವನು ಡಾಕ್ಟರ್, ಸೊಸೆನೂ ಡಾಕ್ಟರ್, ರೇಡಿಯಾಲಜಿಸ್ಟ್ ಅವಳನು. ಇನ್ನೊಬ್ಳು ಇಂಜಿನಿಯರು, ಇನ್ನೊಬ್ಬ ಮಗ ಬಿಸ್ನೆಸ್ ಮಾಡ್ತಿದ್ದಾನೆ. ಮೊಮ್ಮಕ್ಳು ಎಷ್ಟು ಅಂತ ಹೇಳಿಲ್ಲ, ಮೊಮ್ಮಗ ಒಬ್ಬನೇ ಇದ್ದಾನೆ. ಇದು ಕಾಲೇ ಅದು. ಮೊಮ್ಮಕ್ಳು ಇದ್ರು ಕೂಡ ನಿಮ್ಮ ಕಂಠ ಸಿರಿ ಏನಿದೆ, ಮುದ್ದಿದ್ದಂಗಿದೆ ನಿಜವಾಗ್ಲೂ. ಏನು ಹಾಳೆ ಆಗಿಲ್ಲ ನಿಮ್ಮ ವಾಯ್ಸ್ ಇದೆ. ಈಗ ನನ್ಗೆ ಪ್ರಾಕ್ಟೀಸ್ ಮಾಡೋದು ಹೇಗೆ ಅಂತ ಗೊತ್ತಿರ್ಲಿಲ್ಲ ಸರ್. ನನ್ಗೆ
ಎಲ್ಲಾರು ದಿನ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡ್ರೆ ವಾಯ್ಸ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ಲ, ಏನ್ ಮಾಡ್ಬೇಕು ಹಿಂಗ್ ಅಂತಾರಲ್ಲ ಅಂತ ಹೇಳ್ಕೊಡೋರು ಯಾರು ಇಲ್ಲ, ಗೊತ್ತಿಲ್ಲ, ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ. ದೇವರ ಗಿಫ್ಟ್ ಗಾಡ್ ಗಿಫ್ಟ್ ಸರ್ ಇದು. ಬಟ್ ಈಗ ನಾನ್ ಸ್ವಲ್ಪ ವಾಕ್ಸ್ ಗುರು ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ರು ಮಾಡ್ತಾರೆ, ಅವರು ಅದೆಲ್ಲ ವಾರ್ಮ್ ಆಗ ಇರಕ್ಕೆಲ್ಲ ಅದನ್ನೆಲ್ಲ ಆಕಾರ ಸಾಧನೆ ಎಲ್ಲ ಮಾಡ್ತೀನಿ. 1 hour ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸರ್ ಇವಾಗ. ಮ್ಯೂಸಿಕಲ್ ಫಿಲಮ್ ಮಾಡಿ ಅಭಿಮಾನ್ ಅವ್ರ ಜೊತೆ ಅವರು ತುಂಬಾ ಇದೆಲ್ಲ ಅವರ ಮೆಲೋಡಿ ಖಂಡಿತ ನಾನು ಸರ್. 5 ವರ್ಷದಿಂದ ಕೇಳ್ತಾ ಇದ್ದಾರೆ. 5 ವರ್ಷದಿಂದ ಅವ್ರಿಗೆ ಆಲ್ಬಮ್ ಮಾಡೋಕ್ಕೆ ಆಗಲಿಲ್ಲ. ನಾನು ಹೇಳಿದೆ ನೀವು ಬರಬೇಕು, ನಾವು ದೇಶದಾಗ ಯಾವ್ದಾದ್ರು ತುದಿಗೆ ಹೋಗಿ ನಾವು ಶೂಟಿಂಗ್ ಮಾಡೋಣ ಅಂತ ಹೇಳಿದ್ದೀನಿ. ಹಂಗಾದ್ರೆ ಮಾತ್ರ ನಾವು ಬೆಂಗಳೂರಲ್ಲಿ ಮಾಡಲ್ಲ, ನೇಚರ್ ಜೊತೆ ಪ್ರಪಂಚದಲ್ಲಿ ಮಾಡ್ಬೇಕು. ಏನು ಸರ್, ಡೆಫಿನೆಟ್ಲಿ ಮಾಡಿ. ಅವ್ರ ಯಜಮಾನ್ ಇದ್ದಾರೆ, ಸಪೋರ್ಟ್ ಮಾಡ್ತಾರೆ. ಅವ್ರು ಬಹಳ ಸಪೋರ್ಟ್, ಅವರ ಒಂದು ಪ್ರೋತ್ಸಾಹನೇ ಇವರು ಈ ಸ್ಟೇಜಿಗೆ ಬರೋದಕ್ಕೆ ಕಾರಣ. ಸಾರಾ ಮಹೇಶ್ ಅವರು ಎಷ್ಟು ಸಿನಿಮಾ ಹಾಡು ಹೇಳಿದ್ದೀರಾ ಮೇಡಮ್? 5 ಸಿನಿಮಾಗೆ ಹಾಡು ಹೇಳಿದ್ದೀನಿ ಸರ್. ಇವಾಗ ಮುಂದಿನ ತಿಂಗಳು ಡಿಸೆಂಬರ್ 4ಗೆ ಅಕ್ಕ ಮಹಾದೇವಿ ಅಂತ ಮೂವಿ ಅದು ರಿಲೀಸ್ ಆಗ್ತಾ ಇದೆ. ವಚನ ಲಾಲಿ ಸಾಂಗು ಸರ್. ಮೇಡಮ್ಗೆ ನಾನು ಅದು ಫಸ್ಟಿಂದ ಪ್ಲಾನ್ ಮಾಡ್ಕೊಂಡೆ, ಇವ್ರಿಗೊಂಥರ ವಿಶ್ ಮಾಡಬೇಕು ಅಂತ ಮರ್ತೋಗ್ಬಿಟ್ಟೆ, ಸಾರಿ. ನೀನಾದಿನ ನೀನೊಲಿದ ಈ ಕ್ಷಣ, ನಿನ್ನಿಂದಲೇ ಹೊಸದೇನೋ ತಲ್ಲಣ, ಮಾತೆ ಬರ್ತಿಲ್ಲ ಯಾಕೋ ಗೊತ್ತಿಲ್ಲ, ಮೌನಿ ನಾನಾದೆ ಈ ದಿನ, ಹೇಗೋ ನಾನಿದ್ದೆ ಈಗ ಹೀಗಾದೆ, ಅದಕ್ಕೆ ನೀ ತಾನೇ ಕಾರಣ. ಇದು ಆಕ್ಚುಲಿ ಲಿರಿಕ್ಸು ನಾನೇ ಬರ್ತಿರೋದು, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಖುಷಿಯಾಗಿದೆ ಕೋ ನಿನ್ನಿಂದಲೇ, ನೋಡದೆ ನಿನ್ನನು ಇರಲಾರೆನೆ. ಇದು ಲೈಫ್ ಕೊಟ್ಟಂತ ಸಾಂಗ್. ಸೊ ಇದು ಒಂದು 15 ವರ್ಷ ಆಗೋಗಿದೆ, ಈಗಲೂ ಟ್ರೆಂಡಿಂಗ್ ಅಲ್ಲಿ ಇದಾವೆ. ನಾನು ಮೇಡಮ್ ಹೇಳಿದ್ದೆ, ಮೇಡಮ್ ನಿಮ್ಮ ಸಾಂಗ್ ಕೂಡ ಇದೇ ತರ ಟ್ರೆಂಡಿಂಗ್ ಬರೋ ತರ ನಾನು ಮಾಡ್ಕೊಡ್ತೀನಿ ಅಂತ. ನಾನು ಆನೆಸ್ಟ್ ಆಗಿ ಹೇಳ್ತೀನಿ, ನಮ್ಮ ಪ್ರೆಸ್ ಅವ್ರು ಹೇಳಿದ್ಮೇಲೆ ನನ್ನ ಕಾನ್ಫಿಡೆನ್ಸ್ ಬಂದ್ಬಿಡ್ತು. ಸೊ ಈ ಹಾಡು ಕೂಡ ಇದನ್ನು ಇದಕ್ಕಿಂತ ಹೆಚ್ಚಾಗಿ ಹಿಟ್ಟಾಗಿ ನಿಮ್ಗೆ ಒಂದು ದೊಡ್ಡ ಯಶಸ್ಸು ಬರಬೇಕು ಅನ್ನೋದು ನನ್ನ ಆಸೆ. ನೀವು ಸಿಂಗರ್ ಆಗಿ ನೀವೇ ಎಲ್ಲರೂ ಗೊತ್ತಾಗಬೇಕು ಅಂತ ನನ್ನ ಆಸೆ ಮೇಡಮ್. ಸೊ ಏನಾಗಿದೆ ನಿಮ್ಮ ಬಾಯಲ್ಲಿ ಹೇಳಿ, ನಾನು ಹೇಳೋದಕ್ಕಿಂತ ನೀವೊಂದು 2 ಲೈನ್ ಮಾಡಿ. ಮೈನಸ್ ಹಾಕಿದ್ಯಾ? ಪರವಾಗಿಲ್ಲ ಮ್ಯಾಮ್, ಅರ್ಥ ಆಗುತ್ತೆ, ಇದು ಸ್ಟುಡಿಯೋ ಅಲ್ಲ. ಆದ್ರೂ ಒಂದ್ 2 ಲೈನ್ ಹೇಳಿ ಕನ್ಕ್ಲೂಡ್ ಮಾಡ್ಬಿಡೋಣ ಪ್ರೋಗ್ರಾಮ್. ಫೋಟೋ ಅಲ್ಲ ಅಲ್ಲ ಹಾಡು ಹೇಳ್ತಾರೆ ಹೇಳಿ. ಮುಗಿತು. ಸಿಂಗಿಂಗ್ ಮೈಕ್ ಇದೆಯಾ? ಬಿಡಿ. ನನ್ನ ಅನಿಸಿಕೆ, ನಿಮ್ಗೆ ಇಷ್ಟ ಬಂದಂತ ಯಾವ್ದಾದ್ರು ಹಾಡು ಒಂದೆರಡು, ಇದಂದ್ರೆ ಕಾನ್ಶಿಯಸ್ ಆಗ್ತೀರಾ ನಂಗೆ ಗೊತ್ತು. ಆಮೇಲೆ ಮೈಕ್ ಇದು ಸಿಂಗಿಂಗ್ ಮೈಕ್ ಕೂಡ ಅಲ್ಲ, ಅದರಿಂದ ಯು ಸಿಂಗ್ ಯುವರ್ ವಿಶ್. ನಾವಲ್ಲಿ ಕೂತ್ಕೊಂಡೆ ಸರಿ, ಎರಡೇ ಲೈನ್. ಯಾಕೆ ಗುರು ಓಡಾಡ್ತಿದ್ರಿ ಹಿಂಗೆ? ಆಡಿದೋರ ಮನವಾ ಬಲ್ಲೆ, ನೀಡಿದೋರ ನಿಜವಾ ಬಲ್ಲೆ, ಸಿದ್ದಯ್ಯ ಸ್ವಾಮಿ ಬನ್ಯೋ, ಆಡಿದೋರ ಮನವಾ ಬಲ್ಲೆ, ನೀಡಿದೋರ ನಿಜವಾ ಬಲ್ಲೆ, ಸಿದ್ದಯ್ಯ ಸ್ವಾಮಿ ಬನ್ಯೋ, ಬಂಡಾಯದ ಒಡೆಯ ಸಿದ್ದಯ್ಯ ಸ್ವಾಮಿ ಬನ್ಯೋ. ಥ್ಯಾಂಕ್ ಯು. ಆಕ್ಚುಲಿ ಮ್ಯಾಮ್ ಅವರ ಯೂಟ್ಯೂಬ್ ಚಾನೆಲ್ ನಲ್ಲಿ ನನ್ನ ಮೋಸ್ಟ್ ಫೇವ್ರೆಟ್ ಸಾಂಗ್, ಹೈಯೆಸ್ಟ್ ವ್ಯೂಸ್ ಇರೋದು ಈ ಹಾಡಿಗೆ. ಎಷ್ಟು ಅದ್ಭುತವಾಗಿ ಆಡಿದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಬಹಳ ಖುಷಿ ಆಗುತ್ತೆ. ಸರ್, ಒಳ್ಳೆ ವಿದ್ಯಾರ್ಥಿ ಸಿಗೋದು ಎಷ್ಟು ಮುಖ್ಯನೋ, ಒಳ್ಳೆ ಗುರುಗಳು ಸಿಗೋದು ಕೂಡ ಅಷ್ಟೇ ಮುಖ್ಯ. ಸೊ ಹಾಗಾಗಿ ನಿಮ್ಮಿಬ್ರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೀವಿ. ಸಾಧು ಸರ್ ಅವ್ರನ್ನ ಕಳಿಸ್ಕೊಡೋಕ್ಕಿಂತ ಮುನ್ನ ನಮ್ಮ ನೆನಪಿನ ಕಾಣಿಕೆಯನ್ನು ಅವ್ರು ಸ್ವೀಕರಿಸಬೇಕಾಗಿ ವೇದಿಕೆಗೆ ಬರಮಾಡ್ಕೊಳ್ತಾ ಇದೀವಿ.